सिद्धाय सत्यधर्मरताय च भजतां कल्पवृक्षाय नमतां कामधेनवे। ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬಾಲ್ಯದಿಂದಲೂ ನನ್ನನ್ನು ಭಗವಂತನ ಅರ್ಥರೂಪವಾಗಿ ಸದಾ ನನ್ನ ಅನುಭವಕ್ಕೆ ಬಂದು ನನ್ನನ್ನು ಮೈದಡಹಿ ಸಲಹಿದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಸನ್ನಿಧಿಗೆ ಪೊಡಮಟ್ಟು ಅದರ ಭಕ್ತಿಯ ಪೂಜಾರ್ಚನೆಗಳನ್ನು ನಿತ್ಯ ನಡೆಸುವ ಅರ್ಚಕರುಗಳನ್ನು ವಂದಿಸಿ ಅಧ್ಯಾತ್ಮ ಪಥದ ತವರು ಮನೆಯಂತೆ ಇರುವ ಈ ಜಮಖಂಡಿಯ ನೆಲದ ಸಕಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಕಳೆದ 2 ವರ್ಷಗಳ ಹಿಂದೆ ರಾಘವೇಂದ್ರ ಅಣ್ಣ ಅವರು ಮತ್ತು ಅರುಣಣ್ಣ ಅವರು ಶ್ರೀಮದ್ ಭಾಗವತವನ್ನು ಮಾತಾಡಬೇಕು ಅಂತ ಕೇಳಿಕೊಂಡಾಗ ಇಲ್ಲಿ ಮಾತಾಡಿ ಅದು 7 ದಿನ ನಿಮ್ಮ ಜೊತೆಗೆ ಒಂದು ವಿಶೇಷ ಬಾಂಧವ್ಯವನ್ನು ನನ್ನಲ್ಲಿ ಬೆಸೆದು ನನಗೊಂದು ಅತ್ಯಂತ ಕೃತಾರ್ಥ ಭಾವವನ್ನು ಉಂಟು ಮಾಡಿದಂತಹ ಸಂದರ್ಭ. ಅದಾದ ಬಳಿಕ ಮತ್ತೆ ಅರುಣಣ್ಣ ಮತ್ತು ರಾಘವೇಂದ್ರ ಅಣ್ಣ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ಆಗಬೇಕು, ನೀವು ಮಾತಾಡಬೇಕು ಅನ್ನೋದನ್ನು ನನ್ನ ಜೊತೆಗೆ ಒಂದು ಪ್ರೀತಿಯ ಒತ್ತಾಯವಾಗಿ ಕೇಳುತ್ತಲೇ ಇದ್ದರು. ಕಳೆದ ವರ್ಷದಲ್ಲಿ ನನಗೆ ಒಂದು ಶಸ್ತ್ರಚಿಕಿತ್ಸೆ ಆದ ಕಾರಣ ನಾನು ಕಳೆದ ವರ್ಷ ಅವರ ಆ ವಿನಂತಿಯನ್ನು ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ನಂತರದಲ್ಲಿ ಅವರ ಒತ್ತಾಯ ಹೇಗಿತ್ತು ಅಂದರೆ ಒಮ್ಮೆ ಏಪ್ರಿಲ್ಗೆ ಒಮ್ಮೆ ಆಗಸ್ಟಿಗೆ ಹೀಗೆ 2 ಬಾರಿ 2 ಬೇರೆ ಬೇರೆ ವಿಶೇಷ ವಿಷಯಗಳನ್ನು ಮಾತಾಡಬೇಕು ಅನ್ನೋದನ್ನು ಅವರು ಕೇಳುತ್ತಲೇ ಇದ್ದರು. ಆದರೆ ಅದು ಹೋದ ವರ್ಷದ ಕೊನೆಯವರೆಗೂ ನನಗೆ ಸಾಧ್ಯ ಆಗಲಿಲ್ಲ. ಇದು ಯಾವುದೂ ದೊಡ್ಡಸ್ತಿಕೆಗಳನ್ನು ನಾನು ಹೇಳೋದಲ್ಲ, ನನಗೆ ಸಾಧ್ಯ ಆಗಲಿಲ್ಲ ಅಷ್ಟೆ. ಆ ಬಳಿಕ ಹೋದ ವರ್ಷದ ಮಾತುಕತೆಯಲ್ಲಿ ಆಗಸ್ಟ್ ಹೊತ್ತಿಗೆ ಮತ್ತೆ ಕೇಳಿದಾಗ ನನ್ನ ಒಳಗೆ ಒಂದು ಹಸಿವು ಹುಟ್ಟಿತ್ತು. ಹಸಿವು ಏನು ಅಂದರೆ, ನಾನು ಒಂದು ಹಂತದಲ್ಲಿ ಶ್ರೀಮದ್ ಭಾಗವತವನ್ನು ಕೆಲವು ಕಡೆ ಮಾತನಾಡಿದ್ದೆ, ಕೆಲವು ಕಡೆ ಶ್ರೀಮದ್ ಭಗವದ್ಗೀತೆಯನ್ನು ಮಾತನಾಡಿದ್ದೆ, ಒಂದಿಷ್ಟು ಕಡೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೂಡ ನನಗೆ ಮಾತನಾಡುವ ಸೌಭಾಗ್ಯವನ್ನು ಭಗವಂತ ಕರುಣಿಸಿದ್ದ. ಆದರೆ ಶ್ರೀಮನ್ ಮಹಾಭಾರತವನ್ನು ಇದು ನಾನು ಪ್ರಥಮ ಬಾರಿ ಮಾತನಾಡುವುದು. ಇಲ್ಲಿ ಅರುಣಣ್ಣ ಅಥವಾ ರಾಘವೇಂದ್ರಣ್ಣ ಅಥವಾ ಈ ರಾಘವೇಂದ್ರ ಸಮಿತಿಯ ಮನಸ್ಸಿನ ಅಪೇಕ್ಷೆಗಳು 7 ದಿನದ 2 ಕಾರ್ಯಕ್ರಮ ವರ್ಷದಲ್ಲಿ ಮಾಡಬೇಕು ಅನ್ನೋದೇನಿತ್ತು, ಅದನ್ನು ನಾನು ವೈಯಕ್ತಿಕವಾಗಿ ಸ್ವಲ್ಪ ಪರಿವರ್ತಿಸಿಕೊಂಡೆ ಮತ್ತು ವಿನಂತಿಸಿಕೊಂಡೆ. ಆ ವಿನಂತಿ ಅವರ ಜೊತೆಗೆ ನಾನು ಮಾಡಿದ್ದು ಏನು ಅಂತಂದರೆ, ನನಗೆ
ಒಂದು 10 ರಿಂದ 20 ದಿನಗಳ ಕಾಲಾವಕಾಶವನ್ನು ಕೊಡಿ, ಅಥವಾ 1 ತಿಂಗಳ ಕಾಲಾವಕಾಶವನ್ನು ಕೊಡಿ. ಶ್ರೀಮನ್ ಮಹಾಭಾರತವನ್ನು ನಾನು ಹೇಳುವ ಪ್ರಯತ್ನ ಮಾಡ್ತೇನೆ, ಅಥವಾ ತಿಳಿಯುವ ಪ್ರಯತ್ನ ಮಾಡ್ತೇನೆ ಅಂತ. ಬಹುಶಃ ನನ್ನ ಜೀವಿತಾವಧಿಯಲ್ಲಿ ನಾನು ಇದುವರೆಗೂ ಕೂಡ ಆಯೋಜಕರು ಹೇಳಿದ ವಿಷಯ ಮಾತನಾಡಿದವಳು. ಪ್ರಪ್ರಥಮ ಬಾರಿಗೆ ನಾನು ಆಯೋಜಕರಿಗೆ ನಾನು ಇಂಥ ವಿಷಯ ಮಾತಾಡ್ತೇನೆ ಅಂತ ಕೇಳಿಕೊಂಡದ್ದು. ಅದಕ್ಕೆ 2 ಮುಖ್ಯ ಕಾರಣಗಳು. ಒಂದು, ನಾನು ಬಾಲ್ಯದಿಂದ ದೇವರು ಅಂತ ತಿಳಿದದ್ದು ರಾಘವೇಂದ್ರ ಸ್ವಾಮೀಜಿಯನ್ನು. ನನಗೆ ಬೇರೆ ದೇವರು ಗೊತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮೀಜಿಯ ವೃಂದಾವನ ಇರೋದ್ರಿಂದ ಪುಟ್ಟ ಮಗು ಇರುವಾಗಲೇ ಈಗ ದೇವರು ಅಂದರೆ ಇವರು ಅಂತ ತೋರಿಸಿ ಬಿಟ್ಟಿದ್ರು. ಮತ್ತು ನನ್ನ ಜೀವನದುದ್ದಕ್ಕೂ ನಾನು ರಾಘವೇಂದ್ರ ಸ್ವಾಮೀಜಿಯನ್ನು ಆತ್ಮಸಂಗಾತಿಯ ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅತ್ತು ಕರೆದು ಮಾತನಾಡಿಸಿ ಅವರೆಲ್ಲ ಬಲವನ್ನು, ಸಹಕಾರವನ್ನು, ಆಶೀರ್ವಾದವನ್ನು, ಅನುಗ್ರಹವನ್ನು ಅನುಭವಿಸಿದವಳು. ಅದು ನನ್ನ ಮನದ ಅಂತರಾಳದ ಭಾಗ್ಯವಾದ ಒಬ್ಬರು ದೇವರು. ಇನ್ನೊಂದು, ಈ ಜಮಖಂಡಿ ಅಧ್ಯಾತ್ಮ ಪಥದ ದೃಷ್ಟಿಯಿಂದ ನನ್ನ ತವರು ಮನೆ. ಯಾಕೆಂದರೆ ನನ್ನ ಗುರುಗಳು ಒಂದು ದಿನ ಅಂಬಲ್ಪಾಡಿಯ ಮನೆಯಿಂದ ಕರ್ಕೊಂಡು ಬಂದು ನಿಲ್ಲಿಸಿ ಬೆಳೆಸಿದ್ದು ಈ ನೆಲದಲ್ಲಿ. ಆ ದೃಷ್ಟಿಯಲ್ಲಿ ನನಗೆ ದ್ವಿಜತ್ವ ಕೊಟ್ಟ, ಆ ದ್ವಿಜತ್ವವನ್ನು ಪೂರ್ತಿಯಾಗಿ ಪ್ರೀತಿ ಬಾಂಧವ್ಯದಿಂದ ಬೆಸೆದು ನನ್ನನ್ನು ಪೋಷಿಸಿದ ನೆಲ ಈ ಜಮಖಂಡಿ ಕಲ್ಲಹಳ್ಳಿ. ಆ ಒಂದು ತವರು ಮನೆಯ ಬಾಂಧವ್ಯದ ಜೊತೆಗೆ ಅಮ್ಮ ನನಗೆ ಬೆಸೆದ ರಾಘವೇಂದ್ರ ಸ್ವಾಮೀಜಿ ಎರಡೂ ಇರುವಂತಹ ಒಂದು ಸಮ್ಮಿಲನದ ಜಾಗ. ಬಹಳ ದಿನಗಳಿಂದ ಒಂದು ನೋವಿತ್ತು. ನೋವು ಏನು ಅಂತಂದರೆ, ನನಗೆ ನನ್ನ ಗುರುಗಳು ಸತ್ಯಕಾಮರು ನಿಮಗೆ ಗೊತ್ತು. ನನ್ನ ಅಪ್ಪ ಬನ್ನಂಜೆ ಗೋವಿಂದಾಚಾರ್ಯರು, ಅವರೂ ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಇಬ್ಬರೂ ಕೂಡ ನನಗೆ ಈಗ ಅರ್ಥ ಆಗೋದು, ಬನ್ನಂಜೆ ಗೋವಿಂದಾಚಾರ್ಯರಂತೂ ಮಹಾಭಾರತವನ್ನು ಅರೆದು ಕುಡಿದವರು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸತ್ಯಕಾಮರು ಅವರ ಬರವಣಿಗೆಯನ್ನು ನೋಡಿದರೆ 18 ಪುರಾಣಗಳನ್ನು, ಮಹಾಭಾರತವನ್ನು, ವಾಲ್ಮೀಕಿ ರಾಮಾಯಣವನ್ನು ಅಂತರ್ಗತ ಮಾಡಿಕೊಂಡಿದ್ರು. ಆದರೆ ಎಂದೂ ಜೀವನದಲ್ಲಿ ಒಂದೇ ಒಂದು ದಿನ ಈ ಇಬ್ಬರು ಮಹನೀಯರು ಕೂಡ, ನಾನು ನನ್ನ 26ನೇ ವರ್ಷದವರೆಗೆ ನನ್ನ ತಂದೆಯ ಜೊತೆಗಿದ್ದೆ. ಬಾಲ್ಯದಲ್ಲಿ ನಾನು ಬೇಕಾದಷ್ಟು ಬಾರಿ ಅಪ್ಪ ನನಗೆ ರಾಮಾಯಣ ಪಾಠ ಮಾಡಿ ಅಂತ ಹೇಳಿಯೋ, ಭಗವದ್ಗೀತೆ ಪಾಠ ಮಾಡಿ ಅಂತ ಹೇಳಿಯೋ ಹೋಗಿ ಪುಸ್ತಕ ಇಟ್ಕೊಂಡು ಕೂತಿರ್ತಿದ್ದೆ. ಪಾಠ ಮಾಡಿದಂಗೆ ಮಾಡ್ತಿದ್ರು. 7-8 ದಿವಸ ಏನೋ ಹೇಳಿದಂಗೆ ಮಾಡೋರು, ಮೆತ್ತಗೆ ಏನೇನೋ ಕಾರಣಗಳನ್ನು ಹೇಳೋರು, ಹಿಂದೆ ಸರ್ಕೊಂಡು ಬಿಡೋದು. ಈಗ ಸಂದರ್ಭ ಇಲ್ಲ, ಈಗ ನನಗೆ ಪ್ರವಾಸ ಇದೆ, ಈಗ ನನಗೆ ಯಾವುದೋ ಓದುವುದಿದೆ, ಹೀಗೆಲ್ಲ ಹೇಳಿಕೊಂಡು, ಹೀಗಾಗಿ ಎಂದೂ ನನಗೆ ಪೂರ್ಣವಾಗಿ ರಾಮಾಯಣವನ್ನಾಗಲಿ, ಮಹಾಭಾರತವನ್ನಾಗಲಿ, ಭಗವದ್ಗೀತೆಯನ್ನಾಗಲಿ ನಮ್ಮ ಅಪ್ಪ ಹೇಳಲಿಲ್ಲ. ಈಗ ಅರ್ಥ ಆಗ್ತಿರೋದು, ಅವರಿಬ್ಬರೂ ಸ್ವಾಧ್ಯಾಯಿಗಳು, ಯಾವ ಗುರುವಿನಿಂದ ಪಾಠ ಕೇಳಿದವರಲ್ಲ. ನನ್ನ ಗುರುಗಳು ಕೂಡ ಸಾಕ್ಷಾತ್ ವೇದವನ್ನು ಸಾಯಣನ ಭಾಷ್ಯದಿಂದ ನಾನು ಅರ್ಥ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ, ಒಂದು ಗುಡಿಯಲ್ಲಿ, ಹಾಳು ಗುಡಿಯ ಹೆಬ್ಬಾಳದಲ್ಲಿ ಕೂತು ದೇವ ವಿಗ್ರಹದ ಮುಂದೆ ಯಾವಾಗಲೂ ಹೊರಗೆ ಬಾರದೆ ಬಾಗಿಲು ಹಾಕಿಕೊಂಡು, ಇನ್ನೂ 3-3:30 ನಸುಕಿನಲ್ಲಿ ಹೊರಗೆ ಬಂದು ಕಾಲುವೆಯಲ್ಲಿ ಸ್ನಾನ ಮಾಡಿ ಒಳಗೆ ಹೋಗಿ ಕೂತ್ರೆ ಆ ದೇವಿಯ ಮುಂದೆ ಒಂದೇ ತನ್ನ ತಪಸ್ಸು ಅಂತ ಹೇಳ್ತಿದ್ರು. ಏನು ತಪಸ್ಸು ಅಂತಂದ್ರೆ, ನೀನು ಬಂದು ನನ್ನ ನಾಲಿಗೆಯಲ್ಲಿ ವೇದ ಬರೆಯುವವರೆಗೆ ನಾನು ಹೇಳುವುದಿಲ್ಲ ಅನ್ನೋದು ಅವರ ಸಂಕಲ್ಪ. ಆ ಕಾಲಕ್ಕೆ ಅವರು ನನಗೆ ತನ್ನ ಅನುಭವವನ್ನು ಹೇಳ್ತಾ ಕೊನೆಯಲ್ಲಿ ಹೇಳ್ತಿದ್ರು, ಮಗಳೇ, ಹೀಗೆ ಎಷ್ಟೋ ಕಾಲ ಕೂತಿದ್ದೆ, ಅದು ಎಷ್ಟು ಕಾಲ ನನಗೆ ಗೊತ್ತಿಲ್ಲ. ಒಂದು ದಿನ ನನ್ನ ತಾಯಿ ನನ್ನ ನಾಲಿಗೆಯ ಮೇಲೆ ವೇದವನ್ನು ಬರೆದಳು, ಅಂದು ನಾನು ಹೊರಗೆ ಬಂದೆ ಅಂತ ಅವರು ಹೇಳ್ಕೊಳ್ತಾರೆ. ಸ್ವಾಧ್ಯಾಯದ ಪರಾಕಾಷ್ಠೆ ಅಂದ್ರೆ ಅದು ನಮ್ಮ ನಾಲಿಗೆಯಲ್ಲಿ ತಾನಾಗಿ ಸಂಭವಿಸುವುದು. ಹಾಗೆ ನನ್ನ ಗುರುಗಳಿದ್ದದ್ರಿಂದಲೋ ಏನೋ
ಮಾಡಿದ್ರೆ ಸ್ವಾಧ್ಯಾಯ ಮಾಡ್ಲಿ, ಇವಳಿಗೆ ಸ್ಪೂನ್ ಫೀಡ್ ಮಾಡಬಾರದು. ಈಗಿನದ್ದು ದರ್ಶಿನಿ ಹೋಟೆಲ್ನ ಕಾಲದ ಹಾಗೆ ಎಲ್ಲ ರೆಡಿಮೇಡ್ ಸಿಕ್ಕರೆ ನಾವು ಉದ್ಧಾರ ಆಗ್ತೇವೆ ಅಂತ ಇವಳು ಭಾವಿಸೋದು ಬೇಡ. ಇವಳು ಕಲೀಲಿ, ಇವಳು ಓದಲಿ ಅಂತ ಅವರೂ ಬಿಟ್ಟಿರ್ಬೇಕು. ಮತ್ತೆ ಯಥಾ ಪ್ರಕಾರ ನನ್ನ ತಂದೆ ಕೂಡ, ನನ್ನ ತಂದೆಯೇ ಹೇಳ್ತಾರೆ, ಎಂದೂ ನನ್ನ ಅಪ್ಪ ನನಗೆ ಪಾಠ ಮಾಡ್ಲಿಲ್ಲ ಅಂತ ನನ್ನ ತನ್ನ ತಂದೆಯ ಬಗ್ಗೆ ಹೇಳ್ತಾರೆ. ಅಂದ್ರೆ ನನ್ನ ಅಜ್ಜ ಪಾಠ ಮಾಡ್ಲಿಲ್ಲ. ನನ್ನ ಅಜ್ಜ ಅಷ್ಟಮಠದ ವಿದ್ವಾಂಸರು, ಎಲ್ಲ ಸ್ವಾಮಿಗಳಿಗೆ ಪಾಠ ಮಾಡಿದವರು, ಮಗನಿಗೆ ಪಾಠ ಮಾಡ್ಲಿಲ್ಲ ಅಂತ ಅಪ್ಪ ಹೇಳ್ತಾರೆ. ಅಪ್ಪ ಪಾಠಕ್ಕೆ ಸೇರಿಕೊಂಡದ್ದು ವಿದ್ಯಾಮಾನ್ಯರ ಹತ್ರ. ವಿದ್ಯಾಮಾನ್ಯರು ಪಲಿಮಾರು ಮಠದ ಗುರುಗಳಾಗಿದ್ದುಕೊಂಡಿದ್ದು ಭಂಡಾರಕೆರೆ ಮಠ. ಇಲ್ಲಿಗೆ ಮೂಲ ಪುರುಷರು ಬಂದು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಿದ್ರು. ಹಾಗಾಗಿ ಪರಮ ಗುರುಗಳ ಮಠಕ್ಕೆ ಇದು ಅಪ್ಪ ಕರೆಸಿಕೊಂಡ ಹಾಗೆ ಕೂಡ. ಅಂಥ ಆ ಒಂದು ಪರಂಪರೆಯಲ್ಲಿ ಅಪ್ಪನಿಗೂ ಪಾಠ ಇಲ್ಲದೆ ವಿದ್ಯಾಮಾನ್ಯರು ಪಾಠವೇ ಮಾಡಲಿಲ್ಲ. ಊಟಗಳನ್ನು ಹೇಳಿ ಇದಿಷ್ಟು ಓದು ನೋಡುವ, ಎಲ್ಲರಿಗೂ ಹೇಳು ಅಂತ ನನ್ನ ತಂದೆಗೆ ಹೇಳ್ತಿದ್ರಂತೆ. ನನ್ನ ತಂದೆನೇ ಪಾಠ ಮಾಡ್ತಿದ್ದದ್ದು ಅಂತ ನಮ್ಮ ಅಪ್ಪ ಹೇಳ್ತಾರೆ. ಇಬ್ಬರು ಎರಡು ಮೇರು ಪರ್ವತಗಳ ಹಾಗೆ ತಮ್ಮ ಸ್ವಾಧ್ಯಾಯದಿಂದ ಎಲ್ಲ ಕಲಿತು ಜಗತ್ತಿಗೆಲ್ಲ ಅದನ್ನು ಕೊಟ್ಟು ಮಕ್ಕಳಿಗೆ ಏನೂ ಕೊಡದೆ ಹೋದ್ರಲ್ಲ ಅಂತ ನನಗೊಂದು ಬಹಳ ಬೇಸರವಿತ್ತು. ಈಗ ಅರ್ಥ ಆಗ್ತಿರೋದು, ಸ್ವಾಧ್ಯಾಯದಿಂದ ನಮ್ಮನ್ನು ನಾವು ತೊಡಗಿಸಿಕೊಂಡು ಬಲವಾಗಿ ಅದರಲ್ಲಿ ನಮ್ಮನ್ನು ಮುಳುಗಿಸಿಕೊಂಡು ಆಗ ತಿಳಿದರೆ ತಿಳಿಯಲಿಕ್ಕುಂಟು, ಇಲ್ಲದಿದ್ದರೆ ಇಲ್ಲ ಅಂತಲೇ ಅವರು ನನಗೆ ಪರೋಕ್ಷವಾಗಿ ಸೂಚಿಸಿದ್ದಾರೆ. ಹಾಗಾಗಿ ನಾನು ಮಹಾಭಾರತವನ್ನು ಓದುವ ಹೊತ್ತಿಗೆ, ಮಹಾಭಾರತ ಓದ್ಲಿಕ್ಕೆ ಈಗ 3 ವರ್ಷ ಆಯ್ತು, ಇನ್ನೂ ಮುಕ್ತಾಯ ಆಗ್ತಿದೆ. ಅಂದ್ರೆ ಮಹಾಭಾರತದ 32 ಸಂಪುಟಗಳನ್ನು ಓದುವಾಗ ಪ್ರತಿ ಒಂದು ಓದಿನಲ್ಲೂ ಕೂಡ ನನಗೊಂದು ರೋಮಾಂಚನ ಆಗ್ತಿತ್ತು. ಯಾಕೆ ರೋಮಾಂಚನ ಆಗ್ತಿತ್ತು ಅಂತಂದ್ರೆ, ನಾನು ನನ್ನ ಬೇರೆ ಬೇರೆ ಪಠ್ಯಗಳಲ್ಲಿ ಓದಿದ್ದು, ಕಥೆಗಳಲ್ಲಿ ಕೇಳಿದ್ದು, ಆ ಬಳಿಕ ಅಪ್ಪ ನನ್ನ ಉಪನ್ಯಾಸ ಕೇಳುವುದಿಲ್ಲ ಅಂತ ಬಿಟ್ಟ ನಂತರ ನಾನು ಮತ್ತೆ ಅಪ್ಪ ಹೋಗುವ ಹೊತ್ತಿಗೂ ಅದಕ್ಕೂ ಪೂರ್ವದಲ್ಲೂ ನಾನು ಅವರ ಉಪನ್ಯಾಸ ಕೇಳಲಿಕ್ಕೂ ಶುರು ಮಾಡಿದ್ದೆ ನನ್ನ ಗುರುಗಳ ನಿರ್ಗಮನದ ನಂತರ. ಸೊ ನನ್ನ ತಂದೆ ಹೇಳಿದ ಮಹಾಭಾರತವನ್ನು ಕೇಳಿದ್ದು, KS ನಾರಾಯಣಾಚಾರ್ಯರು ಹೇಳುವ ಮಹಾಭಾರತವನ್ನು, ನಮ್ಮ ಶತಾವಧಾನಿ ಡಾಕ್ಟರ್ R ಗಣೇಶ್ ಅವರು ಹೇಳಿದ ಮಹಾಭಾರತವನ್ನು ಎಲ್ಲ ಕೇಳುವಾಗ ಒಂದು ಅರ್ಥ ಆಗ್ತಿತ್ತು. ನನಗೆ ಯಾವಾಗ ಮಹಾಭಾರತವನ್ನು ಓದುವಾಗ ಗೊತ್ತಾಯಿತು, ಓಹೋ, ಮಹಾಭಾರತ ಪ್ರವಚನದಲ್ಲಿ ನಮಗೆ ಅವರು ಹೇಳ್ತಾ ಇರುವುದು ಒಂದು ಸ್ವಲ್ಪ ಭಾಗ ಮಾತ್ರ, ಅದರ ಅಖಂಡ ಭಾಗವನ್ನು ಅವ್ರು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಮಹಾಭಾರತ ಸಪ್ತಾಹ ಅಂತ ಮಾಡುದು, 7 ದಿನಗಳಲ್ಲಿ ಮಹಾಭಾರತ ಹೇಳಿ ಮುಗಿಸ್ಬೇಕು. ಈ 7 ದಿನಗಳಲ್ಲಿ ಮಹಾಭಾರತವನ್ನು ಹೇಳು ಅಂದಾಗ ಸಹಜವಾಗಿ ಅದು ಒಂದು ದಿನ ಪೂರ್ತಿ ಅಲ್ಲ, ಒಂದು ದಿನದ 1.5 ಗಂಟೆ, ಅಂಥದ್ದು 7 ದಿನ, ಗಂಟೆಗಳ ಕಾಲದಲ್ಲಿ ಹೇಳಿ ಮುಗಿಸ್ಬೇಕು. ಹೀಗಾಗಿ ನಮ್ಮ ಅಪ್ಪ ಇರಬಹುದು, ಯಾವರೇ ವಿದ್ವಾಂಸರು ಖಂಡಿತವಾಗಿ ಅಖಂಡವಾಗಿ ಮಹಾಭಾರತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಓದು ನನಗೆ ಯಾಕೆ ರೋಮಾಂಚನ ಮಾಡ್ತಂದ್ರೆ, ನಾನು ತಿಳ್ಕೊಂಡ ಮಹಾಭಾರತವೇ ಅಲ್ವಲ್ಲ, ಇದ್ರಲ್ಲಿ ಎಷ್ಟು ಸಂಗತಿಗಳಿವೆ, ಒಂದೆರಡಲ್ಲ, ಇದು ಸಹಸ್ರ ಸಂಗತಿಗಳನ್ನು ಉಳ್ಳ ಸಾಗರ. ನನಗೆಲ್ಲೋ ಒಂದು ಅಂಶದ ಒಂದು ಬೊಗಸೆ ನೀರು, ಹೌದು, ಒಂದು ಬೊಗಸೆ ನೀರು ಸಮುದ್ರವನ್ನ ಪರಿಚಯಿಸ್ತದೆ, ಇಲ್ಲ ಅಂತಲ್ಲ, ಆದ್ರೆ ಅದು ಸಮುದ್ರವೇ ಅಲ್ಲ. ಅಂಥದ್ದೊಂದು ಅನುಭವವನ್ನ ನನಗೆ ಮಹಾಭಾರತದ ಓದು ಕೊಡ್ತಾ ಹೋಗುವಾಗ ನಾನು ನನ್ನ ಪಾಡಿಗೆನೆ ಅನ್ಕೋತಾ ಇದ್ದೆ, ನಮ್ಮ ಹಿರಿಯರೆಲ್ಲ ನಮಗೆ ಯಾಕೆ ಮಹಾಭಾರತವನ್ನ, ರಾಮಾಯಣವನ್ನ, ಭಗವದ್ಗೀತೆಯನ್ನು ಹೇಳುವುದಕ್ಕೆ ಬಿಟ್ಟರು? ಕಳೆದ ಬ್ರಿಟಿಷರು ಬಂದ ನಂತರದಲ್ಲಿ ಬಹುಶಃ ನಮ್ಮ ಪರಂಪರೆಯಲ್ಲಿ ಹಿರಿಯರು ಮನೆಯಲ್ಲಿ ಹೇಳುವುದನ್ನು ಬಿಟ್ಟದ್ದು. ಅಲ್ಲಿವರೆಗೆ ಹಿರಿಯರು ಅಜ್ಜಂದ್ರು ಕೂತು ಮೊಮ್ಮಕ್ಕಳಿಗೆ, ಮಕ್ಕಳಿಗೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆಯನ್ನು ಹೇಳುತ್ತಿದ್ರು. ಕಾಲಾಂತರದಲ್ಲಿ ಬ್ರಿಟಿಷ್ ಪರಂಪರೆ ಬಂದಾಗ ನೋಡಿ, ಬುದ್ಧ ಪಂಥ ಬಂದ ನಂತರದಲ್ಲಿ, ಜೈನ ಪಂಥ ಬಂದ ನಂತರದಲ್ಲಿ ಬೇರೆ ಬೇರೆ ರೀತಿಯ ಮಹಾಭಾರತ, ರಾಮಾಯಣ ಚಿತ್ರಣಗಳು ಆಗಿವೆ. ಆ ಪಠ್ಯಗಳು ಈಗಲೂ ಕೆಲವರಿಗೆ ಗೊತ್ತು. ಈಗ ನಾನಾದ್ರೂ ನನ್ನ MA ದಿನಗಳಲ್ಲಿ ಪಂಪ ಭಾರತವನ್ನು ಓದಿದ್ದೇನೆ, ರನ್ನನ ಗದಾಯುದ್ಧವನ್ನು ಓದಿದ್ದೇನೆ, ಆದ್ರೆ ನನಗೆ ಮೂಲ ಮಹಾಭಾರತ ಗೊತ್ತಿಲ್ಲ. ಸೊ ಎಲ್ಲಿಯೋ ಒಂದು ಲಿಂಕಿಂಗ್ ಫ್ಯಾಕ್ಟರ್ ಮಿಸ್ ಆಗಿದೆ. ನಾವು ಯಾವುದೋ ಒಂದು ಕೇಳಬೇಕಾದದ್ದನ್ನ ಪರಂಪರೆಯಿಂದ ಕೇಳದೆ ಎಲ್ಲೋ ಕಳ್ಕೊಂಡಿದ್ದೇವೆ. ಆಗ ನಾನು ನನ್ನ ಹಿರಿಯರನ್ನು ಬೈತಿದ್ದೆ ನನ್ನಷ್ಟಕ್ಕೆ ಮನಸ್ಸಿನಲ್ಲಿ, ಇವರು ಯಾಕೆ ಇದನ್ನ ನಿಲ್ಲಿಸಿದ್ರು? ನಮ್ಮ ಪೂರ್ವಜರು ಎಷ್ಟೋ 4 ತಲೆಮಾರಿನವ, ನನ್ನ ಅಜ್ಜನ ಪರಂಪರೆಯಲ್ಲಿ ಇತ್ತು.
ನನ್ನ ಅಜ್ಜನ ಕಾಲಕ್ಕೆ ನಿತ್ತ ಹಾಗೆ ಕಾಣ್ತದೆ, ನಮ್ಮ ಅಪ್ಪನ ಕಾಲಕ್ಕೆ ನಿತ್ತ ಹಾಗೆ ಕಾಣ್ತದೆ. ಯಾಕೋ ಇದು ಒಂದ್ 2-3 ತಲೆಮಾರಿನ ಹಿಂದಿನವರು ನಮ್ಮನ್ನ ಇದರಿಂದ ಕಳಚಿಸಿದ್ರಲ್ಲ, ಇದು ತಪ್ಪಲ್ವಾ ಅಂತ ನಾನು ಅವರನ್ನು ಬೈತಿದ್ದೆ. ನನ್ನಷ್ಟಕ್ಕೆ ಮನಸ್ಸಲ್ಲೇ ಬೈಯುವಾಗ ಅಂದುಕೊಂಡದ್ದೇನು ಅಂತಂದ್ರೆ, ಅವರನ್ನು ಬೈಯುವುದರಿಂದ ನಮ್ಮ ಕೆಲಸ ಸಂಪೂರ್ಣ ಆಗೋದಿಲ್ಲ. ಅವರು ಮಾಡಲಿಲ್ಲ ಅಂತ ಬಟ್ಟು ಮಾಡಿ ತೋರಿಸುವುದ್ರೊಳಗಿಂದ ನಾವೇನು ಪಡೆಯುವುದಿಲ್ಲ. ನಾವು ಏನ್ ಮಾಡಿದ್ದೇವೆ ಅನ್ನೋ ಪ್ರಶ್ನೆ ಕೂಡ ನನಗೆ ನಾನು ಹಾಕಿಕೊಂಡಾಗ ನನ್ಗನ್ನಿಸ್ತು, ಇಲ್ಲ, ಮಹಾಭಾರತವನ್ನು ಕೂಡ ಆದಷ್ಟು ಜನರಿಗೆ ಮುಟ್ಟಿಸುವ ಹಾಗೆ ಹೇಳಬೇಕು ಅನ್ನೋದ್ರ ಹಿಂದೆ 2 ಇತ್ತು. ಒಂದು, ನಾವು ಓದಿದ್ದನ್ನು ನಮಗೆ ಉಳಿಸಿಕೊಳ್ಳಬಾರದು ಅನ್ನುತ್ತೆ ಅಧ್ಯಾತ್ಮ ಪಥ, ಅಸಂಗ್ರಹವಾಗಿ ಇರ್ಬೇಕು, ಯಾವುದನ್ನು ಸಂಗ್ರಹಿಸಬಾರದು ಅಂತ. ಏನು ಓದಿದ್ದೇನೋ ಅದನ್ನು ದಾಟಿಸಿ ಹೋಗಬೇಕು ಅಂತ. ಹಾಗಾಗಿ ನಾವು ಅಪರಿಗ್ರಹದ ದಾರಿಯವರಾದ್ರಿಂದ ನಾನು ಏನೇ ಓದಿದ್ರು, ನನಗೇನ್ ಅರ್ಥವಾಗಿದ್ರು, ಅದು ಜ್ಞಾನ ಅನ್ನೋದು ಒಂದು ಸಂಪತ್ತು, ಅದನ್ನು ಇಟ್ಟುಕೊಳ್ಳುವ ಹಕ್ಕು ನನಗಿಲ್ಲ ಅನ್ನೋದು ಒಂದು ಆದದ್ರೆ, ಇನ್ನೊಂದು ಅದರ ಹಿಂದೆ ಇದ್ದದ್ದು, ಯಾವುದೇ ಜ್ಞಾನ ನನ್ನ ಅಹಂಕಾರಕ್ಕೆ ಕಾರಣ ಆಗಬಾರ್ದು. ಬಹಳ ಮುಖ್ಯವಾದ್ದು ನನಗೆ ಅದು. ಯಾಕೆಂದ್ರೆ ನಾವು ಒಂದು ಓದ್ತಾ ನನಗೆ ಬಹಳ ಗೊತ್ತಿದೆ ಅನ್ನೋ ಒಂದು ದರ್ಪಕ್ಕೋ ಸೊಕ್ಕಿಗೋ ಬಂದು ಬಿಟ್ರೆ ಅಲ್ಲಿಂದ ದೇವರ ದಾರಿ ನನಗೂ ಅಷ್ಟೇ ದುರ್ಲಭ. ಆದ್ರಿಂದ ನನ್ಗನ್ನಿಸ್ತು, ನಾನು ನನ್ನನ್ನು ಪರೀಕ್ಷಿಸಿಕೊಳ್ಳಿಕ್ಕೆ ಇದು ನನ್ನ ಸಂಯಮದ ಕಾಲ, ಇದು ನನ್ನನ್ನು ನಾನು ಹೊರಹಚ್ಚಿ ನೋಡುವ ಕಾಲ. ಮಹಾಭಾರತ ಹೇಳುವುದು ಅಂದ್ರೆ ನನ್ನನ್ನು ನಾನು ತಿದ್ದಿ ತೀಡಿ ಆಕಾರ ಕೊಡುವುದಕ್ಕೆ ಅರ್ಪಿಸಿಕೊಳ್ಳುವ ಕಾಲ ಅಂತ ಭಾವಿಸಿಕೊಂಡು ನಾನು ಇದನ್ನು ಹೇಳುವುದಕ್ಕೆ ಒಂದು ತೀರ್ಮಾನ ಮಾಡಿಕೊಂಡಿದ್ದೆ. ನನ್ನಷ್ಟಕ್ಕೆ ತೀರ್ಮಾನವಿತ್ತು. ಇವರ ನಿರಂತರ ಒತ್ತಾಯದ ನಂತರ ನಾನು ಅದನ್ನು ಇಲ್ಲಿಯೇ ಮಾಡೋಣ ಅಂತ ಹೇಳಿ ಅವರ ಜೊತೆಗೆ ನಿವೇದಿಸಿಕೊಂಡೆ. ನನಗೊಂದು ನನ್ನ ಪರೀಕ್ಷೆಯನ್ನ ನಡೆಸುವುದಕ್ಕೆ ಇದೊಂದು ಯಜ್ಞವಾಗಿ ನಿಮ್ಮ ಜಾಗದಲ್ಲಿ ನಾನು ಮಾಡ್ತೇನೆ. ನೀವು ನನಗೆ ನನ್ನ ಜೊತೆಗಿದ್ದು ನನಗೆ ಸ್ಥಳ ಬಂದು ಕೇಳುವ ಶ್ರೋತೃಗಳು, ಯಾಕಂದ್ರೆ ನಾ ಭಕ್ತಾಯ ನಾ ಶ್ರದ್ಧಾಯ, ತುಂಬಾ ಲಿಸ್ಟ್ ಮಾಡುವಾಗ ಕೃಷ್ಣ ಹೇಳುವ ಮಾತು, ಭಕ್ತರಲ್ಲದವರಿಗೆ, ಶ್ರದ್ಧೆ ಇಲ್ಲದವರಿಗೆ, ನಾ ಅತಪಸ್ಕಾಯ, ತಪಸ್ಸು ಮಾಡದವರಿಗೆ, ನಾ ಅಸೂಯೆಯೇ, ನನ್ನನ್ನು ಅಸೂಯೆ ಮಾಡುವವರಿಗೆ ಹೇಳಬೇಡ ಅಂತ. ಹಾಗಾಗಿ ಯಾರು ಶ್ರದ್ಧಾನ್ವಿತರು, ಯಾರು ಭಕ್ತರು, ಯಾರು ತಪಸ್ಕರು, ಯಾರು ಭಗವಂತನನ್ನು ದ್ವೇಷಿಸುವುದಿಲ್ಲ, ಅಸೂಯೆ ಪಡುವುದಿಲ್ಲ, ಅವರಿಗೆ ಹೇಳು. ಹಾಗೆ ಹೇಳುವುದರಿಂದ ಅದು ಭಗವಂತನ ಕೆಲಸವಾಗಿ ಕೇಳಿದವರಿಗೆಲ್ಲ ಏನೇನು ಆಗ್ತದೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಹೇಳುವವರಿಗೆ ಏನೇನು ಆಗ್ತದೆ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಆ ಎಲ್ಲ ಅವರ ಆಶ್ವಾಸನೆಗಳು, ಪ್ರಮಾಣ ವಚನಗಳು, ಅವೆಲ್ಲ ಸುಮ್ಮನೆ ಪೊಳ್ಳು ಭರವಸೆಗಳಲ್ಲ. ಅಂಥ ಭರವಸೆಗಳನ್ನೆಲ್ಲ ನೆನಪು ಮಾಡಿಕೊಂಡು ನಿಮ್ಮಂತ ಶ್ರದ್ಧಾನ್ವಿತರು, ಭಕ್ತರು, ತಪಸ್ಕರು, ಒಂದು ದೃಷ್ಟಿಯಿಂದ ನನಗೇನೆ ಆಶ್ಚರ್ಯ ಆಗುತ್ತೆ, ಈಗಿನ ಕಾಲದಲ್ಲಿ ಇಷ್ಟು ಹೊತ್ತು ಹೀಗೆ ನೆಲದಲ್ಲಿ ಕೂತ್ಕೊಳ್ಳೋದಿದೆಯಲ್ಲ ದೊಡ್ಡ ತಪಸ್ಸು ಅನ್ನುವ ಹಾಗೆ ಅದು ಕೂಡ ಸಾಧ್ಯ ಮಾಡಿಸಿಕೊಂಡು ಆ ಎಲ್ಲ ಮನಸ್ಸಿನ ಜೊತೆಗೆ ದೈಹಿಕವಾದ ಅನೇಕ ಚಟುವಟಿಕೆಗಳಿರ್ತವೆ, ಮನೆಯ ಕೆಲಸಗಳೆಲ್ಲ ಬಿಟ್ಟು ಬಂದು ಇಲ್ಲಿ 1.5 ಗಂಟೆ ಕೂತ್ಕೊಳ್ತಾರೆ ಅಂದ್ರೆ ಅದನ್ನು ನಾನು ದುರುಪಯೋಗ ಮಾಡಬಾರದು. ಆದಷ್ಟು ಭಗವಂತನ ಈ ನನ್ನ ಯೋಚನಾ ಲಹರಿಗಳನ್ನ ನಿಮ್ಮ ಜೊತೆಗೆ ನಿವೇದನೆ ಮಾಡಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗ್ಬೇಕು ಅಂತ ನಾನು ಮಹಾಭಾರತವನ್ನ ಹೇಳುವುದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೇನೆ. ಬಹಳ ಮುಖ್ಯವಾಗಿ ಮಹಾಭಾರತ ಅಂದ್ರೆ ಏನಿದೆ ಹೇಳಿ ಕೇಳಿ. ಅದು ಒಂದು ಯುದ್ಧ ಕಥೆ, ದಾಯಾದಿಗಳ ಸಂಘರ್ಷ. ಆ ಯುದ್ಧ ಅಂದ್ರೆ ಪಾಲ್ಪಟ್ಟಿಯ ವಿಷಯ. ಆ ಪಾಲುಪಟ್ಟಿ ಆಗ್ಲಿಲ್ಲ ಅಂತ ಇಬ್ರು ಅಣ್ಣತಮ್ಮಂದ್ರು ಹುಡುಗಾಡ್ಕೊಂಡು ಹಿಂಸೆ ಮಾಡಿ ಆ ಹಿಂಸೆಯ ರಕ್ತಪಾತ ಆಗಿ ಅದರ ರಕ್ತಪಾತದ ನಂತರದಲ್ಲಿ ಇವರಿಗೆ ಪಟ್ಟಾಭಿಷಿಕ್ತರಾದ ಒಂದು ಕಥೆಯನ್ನ ಕೇಳಿದ್ರೆ ಏನು ಹೇಳದಿದ್ರೆ ಏನು ಅಂತ ಸಹಜವಾಗಿ ಎಲ್ಲರಿಗೂ ಅನ್ನಿಸಬಹುದಾಗುತ್ತೆ. ಸ್ವಲ್ಪ ಪುನರವಲೋಕನ ಮಾಡಿಕೊಂಡ್ರೆ ಯಾಕೆ ಇವತ್ತು ಮಹಾಭಾರತ ಪ್ರಸ್ತುತ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸೋದು, ನಾವು ಇವತ್ತು ಪ್ರತಿಯೊಬ್ಬರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅತ್ಯಂತ ಹಿಂಸಾತ್ಮಕ ಕಾಲಘಟ್ಟದಲ್ಲಿ ಇದ್ದೇವೆ. ಹೈಯೆಸ್ಟ್ ಎಂಜಾಯ್ ಮಾಡೋದು ಇವತ್ತು ಹಿಂಸೆಯನ್ನ, ಅಹಿಂಸೆಯನ್ನಲ್ಲ. ನನ್ನ ಮಾತು ಕಹಿ ಅನಿಸಿದ್ರೆ ಕ್ಷಮಿಸಿ. ಆದ್ದರಿಂದಲೇ ಇವತ್ತು ಗಾಂಧಿ ಇರ್ರೆಲೆವೆಂಟ್ ಆಗ್ತಾರೆ, ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್ ಬಹಳ ಪ್ರಮುಖರಾಗ್ತಾರೆ. ಗಾಂಧಿಯನ್ನ ಕಾಲ ಕಸ ಮಾಡುವುದರಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಯಾರಿಗೂ ಈಗ ಮುಂಗಾರು ಮಳೆ ಸಿನಿಮಾ ಈಗ ನೋಡಿ ಅಲ್ಲಿ
KGF ನೋಡಕ್ ಇಷ್ಟ ಆಗುತ್ತೆ. ಇನ್ಯಾವುದೋ ಹಿಂಸಾತ್ಮಕ ಸಿನಿಮಾ ನಮಗೆ ಬಹಳ ರೋಚಕ ಅನಿಸುತ್ತೆ. ಮುಂಗಾರು ಮಳೆ ಹಳೆ ಕಾಲದ ಹಳೆ ಜಮಾನ, ಅದನ್ನ ನೋಡೋದೇನು. ಅದೇ ಒಂದು ಕಾಲಕ್ಕೆ ಮುಂಗಾರು ಮಳೆ ಬಂಧನವನ್ನು ನಾವು ನೋಡಿದ್ದೇವಲ್ಲ, ಪ್ರೇಮದ ಉತ್ಕಟಾವಸ್ಥೆಯ ಕಾಲ. ಅದು ಇವತ್ತು ಯಾರಿಗೂ ಬೇಡ. ನಾನು ವಯಸ್ಸಾದವರಿಗೆ ಅಂತ ಹೇಳ್ತಿಲ್ಲ, ಹುಡುಗರಿಗೆ ಅಂತ ಹೇಳ್ತಿಲ್ಲ, ಪ್ರತಿಯೊಬ್ಬರಲ್ಲೂ ಇವತ್ತು ಬಹಳ ತಾಂಡವವಾಡ್ತಿರೋದು ಮನಸ್ಸಿನಲ್ಲಿ ಹಿಂಸೆ. ಹಾಗಾಗಿ ನಮ್ಗೆ ಎಲ್ಲರಿಗೂ ಏನು ಅಂತಂದ್ರೆ, ಯುದ್ಧ ಪರಿಹಾರ, ಹೊಡೆದಾಡಬೇಕು. ಕೈಯಲ್ಲಿ ನಿಮ್ಮ ಆಯುಧಗಳನ್ನು ಹಿಡ್ಕೊಂಡು ನೀವು ಬೀದಿಗಿಳಿಯಿರಿ, ಇದನ್ನೇ ಈಗ ಪ್ರತಿಯೊಬ್ಬರು ಹೇಳೋದು. ಮತ್ತೆ ಹೇಳುವವರೆಲ್ಲ ಸೇಫ್ ಝೋನ್ ನಲ್ಲಿ ಇರ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಇರ್ತದೆ, ಅವ್ರಿಗೆ ಇಂಟೆಲಿಜೆನ್ಸ್ ನ ಕಾವಲು ಇರ್ತದೆ. ಬೀದಿಗೆ ಬೀಳೋರು ಪಾಪದ ಹುಡುಗರು, ಅವರು ನಿರ್ನಾಮಾಗಿ ಸಾಯ್ತಿದ್ದಾರೆ, ಬೈಕಿನಲ್ಲಿ ಹೋಗುವಾಗ ಹೊಡೆದು, ಇನ್ಯಾರೋ ಹೊಡಿಸ್ಕೊಂಡು. ಹಾಗಾದ್ರೆ ಏನು ಹೊಡಿಸ್ಕೊಂಡೇ ಇರ್ಬೇಕಾ? ಅವರೆಲ್ಲ ಹೊಡಿಲಿಕ್ಕೆ ಬಂದಾಗ ತುಂಬಾ ತುಂಬಾ ವಿಶೇಷವಾದ ಒಂದು ಅಹಿಂಸೆಯನ್ನ ಹೇಳಲಿಕ್ಕೆ ಈ ಹಿಂಸೆಯ ಕಥೆ ಇದೆ. ಇದು ಸಾಮಾನ್ಯ ಅಂದ್ರೆ ಎಲ್ಲ ಅಹಿಂಸೆಯ ಪರಾಕಾಷ್ಠೆಯನ್ನ ಹೇಳುವುದು ಹಿಂಸೆಯ ಮುಖಾಂತರ ಇಲ್ಲಿ ಮಹಾಭಾರತ. ಆದ್ರಿಂದ ಇವತ್ತಿನ ಕಾಲಘಟ್ಟದ ಮಹಾಹಿಂಸಾತ್ಮಕ ಮನಸ್ಥಿತಿಯಲ್ಲಿ ಮಕ್ಕಳಿಗೆಲ್ಲ ನಾವು ಏನ್ ಹೇಳ್ಕೊಡೋದು ಅಂತಂದ್ರೆ, ಹೊಡಿತಾನ ಹೊಡೆದು ಬಾ, ಬಡೀತಾನ ಅವನಿಗೆ ಬಡದು ಬಾ, ಹೊಡಿಸ್ಕೊಂಡು ಬಾ ಅಂತ. ಯೇಸು ಕ್ರಿಸ್ತನಾಗಿ ಏನ್ ಮೂರ್ಖರಾಗಿ ಮಾತಾಡ್ತೀರಿ? ಒಂದು ಕೆಪ್ಪೆ ಹೊಡೆದ್ರೆ ಇನ್ನೊಂದು ಕೆಪ್ಪೆ ತೋರಿಸ್ಕೊಂಡ್ ಬಾ ಅಂತ ಹೇಳಿ ಯಾವ ಕಾಲ? ಜೀಸಸ್ಸಿನ ಪ್ರೇಮದ ಕಾಲ ಅಲ್ಲ ಇದು. ಇದು ದ್ವೇಷದ, ಅಸೂಯೆಯ, ಮತ್ಸರದ ಮತ್ತು ಸಿಕ್ಕಾಪಟ್ಟೆ ಇದನ್ನ ಪ್ರತಿ ಶಾಲೆಗಳಲ್ಲಿ ಕೂಡ ಗೊತ್ತೇ ಇಲ್ಲದೆ ಟ್ರೈನ್ ಮಾಡಲಾಗ್ತದೆ. ನಾನು ಗೊತ್ತೇ ಇಲ್ಲದೆ ಅಂತ ಹೇಳುವಾಗ ಅನೇಕರಿಗೆ ಎಜುಕೇಶನ್ ಅಂದ್ರೆ ಕಾಂಪಿಟಿಷನ್, ಎಜುಕೇಶನ್ ಅಂದ್ರೆ ಮಾರ್ಕ್ಸ್ ತಗೊಳ್ಳೋದು, ಎಜುಕೇಶನ್ ಅಂದ್ರೆ ಟಾಪ್ ಆಗುವುದು, ಇವೆಲ್ಲವೂ ಕೂಡ ಹಿಂಸೆಯ ಪ್ರಚೋದನೆಗಳೇ. ನಾನು ಟಾಪ್ ಆಗುವುದು ಅಂತಂದ್ರೆ ಏನು? ನಾನು ಇನ್ನೊಬ್ಬರಿಗಿಂತ ಟಾಪ್ ಆಗಬೇಕು ಅಂದಾಗ ಸ್ಪರ್ಧೆ, ಕಾಂಪಿಟಿಷನ್, ಸ್ಪರ್ಧೆ ಅಂತಂದ್ರೇನೆ ಹಿಂಸೆ. ಇನ್ನೊಬ್ಬರನ್ನ ಸೋಲಿಸುವ ಮಾನಸಿಕ ಹಿಂಸೆ. ಈ ಮಾನಸಿಕ ಹಿಂಸೆ ಹೆಚ್ಚಾದ ಹಾಗೆ ನಮ್ಮ ಸಮಸ್ಯೆ ಭೀಕರ ಆಗ್ತಾ ಹೋಗ್ತದೆ. ಅದಕ್ಕೆ ಕಂಪ್ಯಾರಿಸನ್ ಅನ್ನುವುದು ನಮ್ಮ ಜೀವನದ ಪ್ರಥಮ ಮಾನದಂಡ. ಇವತ್ತು ನೋಡೋರು ಫಸ್ಟ್ ಬಂದಿದ್ದಾರೆ, ನೀನಿನ್ನು ಅಷ್ಟು ಬಂದಿಲ್ಲ. ನೋಡೋರು ಅಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ, ನೀನ್ ತಗೊಂಡಿಲ್ಲ. ನೋಡೋರು ಅದಾಗಿದ್ದಾರೆ, ನೀನ್ ಆಗಿಲ್ಲ. ಈ ಒಂದು ಪ್ರೆಷರ್ ದಿನ ಬೆಳಗಾದ್ರೆ ಎಷ್ಟು ಸ್ಟೂಡೆಂಟ್ಸ್ ಆತ್ಮಹತ್ಯೆ, ತಂದೆ ತಾಯಂದ್ರು ಈ ಮಗು. ನಾನು ಇವತ್ತು ನನಗೊಂದು ಆಶ್ಚರ್ಯಕಾರಕವಾದ ಒಂದು ವಿಷಯ ನೋಡಿದೆ. 1ನೇ ಕ್ಲಾಸಿನ ಮಗು ಮತ್ತು ಅಪ್ಪರ್ KGಯ ಮಗುವನ್ನು ಒಬ್ಬ ತಂದೆ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಬಕೆಟ್ ನಲ್ಲಿ ಮುಳುಗಿಸಿಕೊಂಡ. ಬಕೆಟ್ ನಲ್ಲಿ ಮುಳುಗಿಸಿಕೊಂಡು ತಾನು ಕೂಡ ಶರಣಾಗತನಾದ ಸಾವಿಗೆ. ಎಲ್ಲಿಗೆ ಬಂತು ನಮ್ಮ ಜೀವನ? ಯಾವ ಹಿಂಸೆಯನ್ನು ನಾವು ಪ್ರಚೋದಿಸ್ತಿದ್ದೇವೆ? ಯಾವ ಮಗುವಿಗೂ ಹೇಳಲಿಲ್ಲ ನಿನಗೆ ಏನ್ ಬೇಕೋ ಅದಾಗು ಅಂತ? ಯಾವ ಮಗುವಿಗೂ ಹೇಳಲಿಲ್ಲ ನೀನು ಪಾಸ್ ಆಗದಿದ್ರೆ ತೊಂದರೆ ಇಲ್ಲ ಅಂತ? ಯಾವ ಮಗುವಿಗೂ ಹೇಳಲಿಲ್ಲ ನೀನು ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ನಾವು ಬೈಯಲ್ಲ ಅಂತ? ಪ್ರತಿ ಮಗುವಿಗೆ 98, 99 ದಿನ ಬೆಳಗಾದ್ರೆ ಅದಕ್ಕೆ ನಿದ್ದೆ ಕೂಡ ಇಲ್ಲ. ಅದರಿಂದ ಇವತ್ತಿನ ಮಕ್ಕಳ ಆರೋಗ್ಯ ಚೆನ್ನಾಗಿಲ್ಲ. ಯಾಕೆಂದ್ರೆ ಮಕ್ಕಳು ಆಟ ಆಡೋದಿಲ್ಲ. ಯಾವ ಆಟಗಳನ್ನು ಆಡುವುದರಿಂದ ದೈಹಿಕವಾಗಿ ಬೆಳೀತಿದ್ರು ಆ ದೈಹಿಕ ಬೆಳವಣಿಗೆ ಇಲ್ಲ. ದೈಹಿಕ ಬೆಳವಣಿಗೆ ಇಲ್ಲದ ಮಗುವಿನ ಮಾನಸಿಕ ಬೆಳವಣಿಗೆ ಪರಿಶುಭ್ರವಾಗಿರೋದಿಲ್ಲ, ಟೊಟ್ಯಾಲಿಟಿಗೆ ಬರೋಲ್ಲ. ಸೊ ಒಂದು ಫುಲ್ ನಾವಿವಾಗ ನನ್ನ ಜೀವನದಲ್ಲಿ ನಾನು ಆಡಿದ ಆಟ 26ನೇ ವರ್ಷದವರೆಗೆ ನಾನು ಮರಕೋತಿ ಆಟ ಆಡಿದ್ದೇನೆ. ದಿನದ ಸಂಜೆ ಅಂದರೆ 4 ಗಂಟೆ ಆಯಿತು, ನಾವು ಶಾಲೆಯಿಂದ ಬಂದ್ವಿ 4:15 ಅಂತಂದರೆ 8:30ವರೆಗೆ ನಮ್ಮ ಆಟ. 8:00ವರೆಗೆ ಕೈಕಾಲು ತೊಳೆದು ಮನೆಗೆ ಹೋದರೆ ಒಂದು 6 ಭಜನೆ ಹೇಳಿ ಅಮ್ಮ ಊಟಕ್ಕೆ ಹಾಕ್ತಿದ್ಲು. ಎಲ್ಲವೂ ಇತ್ತು, ಆಟ ಇತ್ತು, ದೇವರಿತ್ತು. ಈಗ ಪುರ್ಸೊತ್ತಿಲ್ಲ. ನನ್ನ ಮಕ್ಕಳಿಗೆ ಕಂಠಪಾಠ ಬರ್ತಿತ್ತು ಭಗವದ್ಗೀತೆ. ಶಾಲೆ ಶುರುವಾದ ಕೂಡಲೇ ಘಟ್ಟಕ್ಕೆ ಹತ್ತಿತ್ತು. ಯಾಕೆಂದರೆ ನಿತ್ಯ ಹೇಳಿಕ್ಕೆ ಪುರ್ಸೊತ್ತಿಲ್ಲ ಭಗವದ್ಗೀತೆ ಅಂತ. ಈ ಎಲ್ಲ ನಾನು ಯಾಕೆ ಈ ನಮ್ಮ ವಾತಾವರಣದ ಒಳಗೆ ಇರುವ ಈ ಸಂಗತಿಗಳನ್ನು ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಇದು ನೀವು ಇನ್ನೊಮ್ಮೆ ಪುನರವಲೋಕನ ಮಾಡಿ. ಬರೇ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಜಮಖಂಡಿಯ ಸಮಸ್ಯೆ ಅಲ್ಲ ಇದು. ಇವತ್ತು ದೇಶದ ಆಚೆಗೆ ಇರುವ ಎಲ್ಲ ವಿದೇಶಗಳಲ್ಲಿ ನೋಡಿ, ಉಕ್ರೇನ್ ಯಾವಾಗ ಯುದ್ಧ ಶುರು ಮಾಡಿತ್ತು, ಇನ್ನು ನಿಲ್ಲಿಸಬೇಕು ಅಂತ ಅವ್ರಿಗೆ ಯಾರಿಗೂ ಕಾಣಲ್ಲ.
ಅಥವಾ ಇನ್ಯಾವುದೋ ಸಿರಿಯಾಕ್ಕೆ ಯುದ್ಧ ಮಾಡಿದ್ದನ್ನು ನಿಲ್ಲಿಸಬೇಕು ಕಾಣೋದಿಲ್ಲ. ಮತ್ಯಾವುದೋ ಟ್ರಂಪ್ ಯುದ್ಧ ಮಾಡುವುದಕ್ಕೆ ಬೇಕಾದ ಸಂಗತಿಗಳನ್ನೇ ಹೇಳ್ತಾರೆ ಹೊರತು ಅದರ ಆಚೆಗಿದ್ದನ್ನು ಹೇಳಲ್ಲ. ಇನ್ಯಾರೋ ಮೋದಿಯ ಕಡೆಗೆ ಸಾಂತ್ವನ ಮಾಡ್ಲಿಕ್ಕೆ ಬರ್ತಾರಾ ಅಂತ ನೋಡ್ತಾರೆ ಹೊರತು ಯಾರಿಗೂ ಯುದ್ಧ ನಿಲ್ಲಿಸಬೇಕು ಅನ್ನೋ ಕಡೆಗೆ. ಮತ್ತು ನಾವು ಕೂಡ ಇಷ್ಟು ದಿನವಾದರೂ ಒಂದು ವಿಶ್ವಸಂಸ್ಥೆಗೆ ವಿಶ್ವ ಪ್ರಜೆಗಳಾಗಿ ಇಷ್ಟು ಜನ ಒಕ್ಕೊರಲಿನಿಂದ ಯುದ್ಧ ನಿಲ್ಲಿಸಿ ಅಂತ ಕೂಗೋದಿಲ್ಲ ನಾವು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಗಾಂಧೀಜಿಯನ್ನು ಬೈಯುವವರು, ಗಾಂಧೀಜಿಯನ್ನು ತುಚ್ಛೀಕಾರ ಮಾಡಿ ನೋಡುವವರು, ನನ್ನದು ಒಂದೇ ಒಂದು ಪ್ರಶ್ನೆ, ಒಬ್ಬರು ನಮಗೆ ಬೈಯುವಾಗ ಮರಳಿ ಬೈಯಲಾಗದ ಸಂಯಮ ನಮಗುಂಟಾ? ಯೋಚನೆ ಮಾಡಿ. ಒಬ್ಬ ನಮಗೆ ಕನಿಷ್ಠವಾಗಿ ಬೈಯುವಾಗ ವಾಪಸ್ ಹೇಳಲಿಕ್ಕೆ ಆಗದೇ ಇರುವಷ್ಟು, ಓ ಹೇಳಲಿಯಪ್ಪ ಅವನು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಅವನು ಹೇಳಿದರೆ ನಾನು ಹಾಗ ಅನ್ನುವ ಮೌನ ಸಾಧ್ಯವ ನಮಗೆ? ಯೋಚನೆ ಮಾಡಿ. ಒಬ್ಬ ನಮಗೆ ಹೊಡೆದಾಗ ಹೊಡಿಲಪ್ಪ ಅವನೇನು ಹೊಡಿತಾನೋ ಹೊಡಿಲಿ, ಈ ದೇಹನೇ ನಾನಲ್ಲ, ಸತ್ರೆ ಸಾಯಿಲಿ ಅನ್ನುವ ಸಂಯಮ ನಮಗುಂಟ ಅಂತ ಯೋಚನೆ ಮಾಡೋಣ. ಒಂದು ಕಾಲಕ್ಕೆ ಕೆರೆ ಕಟ್ಟುವ ಹೊತ್ತಿಗೆ ಕೆರೆಗೆ ನಿನಗೇನಾದರೂ ಅನುಮತಿ ಸಿಕ್ಕೋದಿಲ್ಲ ಅಂತ ಒಬ್ಬರು ಇಲ್ಲಿಯ ಶಾಸಕರು ನನಗೆ ಹೇಳಿದರು. ನಾನು ಅವತ್ತು ರಾತ್ರಿ ಪವನ್ಗೆ ಹೋಗಿ ಹೇಳಿದೆ, ನಾನು ನಮ್ಮ ಕೆರೆಯ ದಿಬ್ಬದ ಮೇಲೆ ಉಪವಾಸ ಕೂತ್ಕೋತೀನಿ ಪುಟ, ಊಟ ಮಾಡೋದಿಲ್ಲ, ನಿದ್ರೆ ಮಾಡೋದಿಲ್ಲ, ಸತ್ರೆ ಅಲ್ಲೇ ಸಾಯ್ತೀನಿ, ನನಗೆ ಆ ಪರ್ಮಿಷನ್ ಕೊಡುವವರೆಗೆ ಹೇಳಲ್ಲ ಅಂತ. ನೀವು ನಂಬ್ತಿದ್ರೆ ರಾತ್ರಿ ಹೇಳಿದ್ದೇನೆ, ಬೆಳಗಿನ ಹೊತ್ತಿಗೆ ನನಗೆ ಅನ್ನಿಸ್ತು ಯಾರು ಬರದಿದ್ರೆ ನನ್ನ ಗತಿ ಏನು ಅಂತ. ನಾನು ಪ್ರಾಮಾಣಿಕ ಹೇಳ್ತೇನೆ, ನನಗೆ ಧೈರ್ಯ ಆಗಲಿಲ್ಲ. ಇಂಥದ್ದು ಮಾಡಿ ನೋಡಿದಾಗ ಗಾಂಧಿ ಯಾಕೆ ದೊಡ್ಡವರು ಗೊತ್ತಾಗ್ತದೆ. ಹೊಡಿಲಿಕ್ಕೆ ಬಂದರೆ ಹೊಡೀಲಿ, ನಾನು ಶಸ್ತ್ರ ಹಿಡಿಯೋದಿಲ್ಲ, ಅವನು ಹೊಡೀತಿದ್ರೆ ಹೊಡೀಲಿ, ನಾನು ಕೂತ ಜಾಗದಿಂದ ಹೇಳೋದಿಲ್ಲ. ಸ್ವಾಮಿ, ಒಂದು ಕೆಲಸವನ್ನು ನಾವು ಆ ಥರದ ಒಂದು ಅಹಿಂಸೆಯಿಂದ ಮಾಡಿದ ಮೇಲೆ ವಿ ಹ್ಯಾವ್ ಗಾಟ್ ಆಲ್ ದಿ ರೈಟ್ಸ್ ಟು ಕಾಮೆಂಟ್ ಗಾಂಧೀಜಿ. ಅಲ್ಲಿವರೆಗೆ ನಮಗೆ ಯಾವ ಹಕ್ಕುಗಳೂ ಇಲ್ಲ. ಈ ಕಾಲಕ್ಕೆ ಗಾಂಧಿ ಯಾಕೆ ರೆಲೆವೆಂಟ್ ಅನ್ನೋದನ್ನೇ ಯೋಚನೆ ಮಾಡದವರಿಗೆ ಸ್ವಲ್ಪ ಕಣ್ಮುಚ್ಚಿ ಯೋಚನೆ ಮಾಡಿ. ಗಾಂಧಿ, ಇದರ ಅರ್ಥ ಗಾಂಧೀಜಿಯೇ ಸುಪ್ರೀಮು, ಸುಭಾಷ್ ಚಂದ್ರ ಬೋಸ್ ಏನೂ ಮಾಡೇ ಇಲ್ಲ, ಸಾವರ್ಕರ್ ಏನೂ ಮಾಡಿಲ್ಲ, ಭಗತ್ ಸಿಂಗ್ನ ತ್ಯಾಗವೇ ಅಲ್ಲ ಅಂತ ಖಂಡಿತ ನನ್ನ ಮಾತಿನ ಅರ್ಥ ಅಲ್ಲ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸಾವರ್ಕರ್ ಎಲ್ಲದರ ಫಲವಾಗಿ ಗಾಂಧೀಜಿ ಒಬ್ಬರೇ ಅಲ್ಲವೇ ಅಲ್ಲ. ನಾನು ಯಾವತ್ತೂ ಹಾಗೆ ಹೇಳೋದಿಲ್ಲ. ಇಡೀ ಯುದ್ಧ ಮಾಡಿದ್ದು ಭೀಮಸೇನ ಮತ್ತು ಅರ್ಜುನ. ನೀವು ಗಮನಿಸಿ, ಮಹಾಭಾರತದ ಯುದ್ಧದಲ್ಲಿ ಸಕಲ ಯುದ್ಧಗಳನ್ನು ಗೆದ್ದು ಕೊಟ್ಟವರು ಅರ್ಜುನ ಮತ್ತು ಭೀಮಸೇನ. ಪಟ್ಟಾಭಿಷಿಕ್ತನಾದದ್ದು ಯುಧಿಷ್ಠಿರ. ಹಾಗೆ ಭಗತ್ ಸಿಂಗನ್ನು ಕೊಂದದ್ದು ಗಾಂಧಿ ಅಂತ ಹೇಳುವವರಿಗೆ ನಾನು ಪ್ರಶ್ನೆ ಕೇಳ್ತೇನೆ, ಅಭಿಮನ್ಯುವನ್ನು ಕೊಂದದ್ದು ಯುಧಿಷ್ಠಿರನಲ್ವಾ? ಅವನ ಜವಾಬ್ದಾರಿಗೆ ಬಿಟ್ಟು ಹೋಗಿದ್ದನಲ್ಲ ಅರ್ಜುನ? ಹಾಗಲ್ಲ ನೋಡಬೇಕಾದದ್ದು ಬೇರೆ ಕಣ್ಣಿದೆ. ಯಾಕೆಂದರೆ ಇಲ್ಲಿ ಯಾವುದು ನಡೀತಿದೆ ಅದಕ್ಕೆ ನಾವುಗಳೆಲ್ಲ ನೆಪ. ಆಚೆಗೊಬ್ಬ ಇದ್ದಾನೆ, ಅವನ ಪ್ಲ್ಯಾನ್ ಇದೆ, ಅವನು ಇಂಪ್ಲಿಮೆಂಟ್ ಮಾಡ್ತಾನೆ, ನಾವು ಟೂಲ್ಸ್ ಅಷ್ಟೇ ನಮ್ಮ ಕೆಲಸ ಮಾಡ್ತಿರ್ತೇವೆ. ಈಗ ಹಿಂಸೆ ಇಷ್ಟು ಮುಮ್ಮುಖವಾಗಲಿಕ್ಕೂ ಅವನೇ ಕಾರಣ. ಅವನಿಗೆ ಇದರ ಮೂಲಕ ಒಂದು ಪಾಠ ಮಾಡಿ ಈಚೆಗೆ ತರಲಿಕ್ಕಿದೆ. ಅದಕ್ಕೆ ಏವಮಪಿ ಅಶುಭಂ ಕರ್ಮಂ ನ ಭೂತೋ ನ ಭವಿಷ್ಯತಿ. ಆದ್ದರಿಂದ ಆ ಮಾತು ಆ ಕಣ್ಣಿನಿಂದ ನೀವು ಒಮ್ಮೆ ನೋಡಿ. ಗಾಂಧೀಜಿ ಬಂದದ್ದರಿಂದಲೇ ನಮ್ಮ ದೇಶದಲ್ಲಿ ಮುಸಲ್ಮಾನರು ಪ್ರಬಲರಾದದ್ದು, ಅವರ ಓಲೈಕೆಯೇ ಕಾರಣ ಅಂತ ಹೇಳುವವರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. 600 ವರ್ಷಗಳ ಹಿಂದೆ ಬಂದರಲ್ಲ, ಆಗ ಎಲ್ಲಿದ್ದರು ಗಾಂಧೀಜಿ? ಮುಸಲ್ಮಾನರು ಆಳಿದ್ರಲ್ಲ ಪ್ರಬಲವಾಗಿ, ನಾವು ಬಾಯಿ ಮುಚ್ಚಿಕೊಂಡು ಕೂತಿದ್ದೇವಲ್ಲ, ಆಗ ಎಲ್ಲಿದ್ದರು ಗಾಂಧೀಜಿ? ಬೇಡ, ಗಾಂಧೀಜಿಯೇ ಕಾರಣ. 600 ವರ್ಷಗಳ ನಂತರದ ಕಥೆ ಬಿಡೋಣ, ಹಿಂದಿನ ಕತೆ. ಈಗ ಮೊನ್ನೆ ಸ್ವಾತಂತ್ರ್ಯ ಬಂದ ನಂತರ ನೆಹರೂನ್ ಕೂಡಿಸಿ ಅವರೇ ಹಾಳು ಮಾಡಿದ್ದು. ನೆಹರೂನ್ ಕೂಡ್ಸೋಕ್ಕೆ ಅವರೇ ಕಾರಣ ಅಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ. ಚರಿತ್ರೆಯ ಭಾಗ ನೀವು ಓದುವುದು ವಾಟ್ಸಪ್ಪಿನ ಚರಿತ್ರೆ. ಕೃಷ್ಣಶಾಸ್ತ್ರಿಗಳು ಐ ವಿಟ್ನೆಸ್, ಆಗ ನಡೆದದ್ದೇನು ಅಂತ ನಮಗೆ ಹೇಳಿದ್ದಾರೆ. ಅದು ಯಾಕೆ ದಾಖಲಾಗುವುದಿಲ್ಲ ಗೊತ್ತಿಲ್ಲ, ಇರಲಿ. ನೆಹರೂನನ್ನು ಕೂಡಿಸಿದ್ದೇ ಗಾಂಧೀಜಿ ಅಂತ ಇಟ್ಕೊಳ್ಳೋಣ. ಗಾಂಧೀಜಿ ನೆಹರು ಕೂತ 6 ತಿಂಗಳಲ್ಲಿ ಇಲ್ಲವಾದರಲ್ಲ, ಯಾಕೆ ನೆಹರೂನನ್ನು ಇಳಿಸ್ಲಿಕ್ಕೆ ಯಾರಿಗೂ ಆಗಲಿಲ್ಲ ಈ ಭಾರತ ದೇಶದಲ್ಲಿ? ಅದೇ ಪಟೇಲರ ಪಟ್ಲಾಮ್ ಇತ್ತಲ್ಲ, ಓಟಿನಲ್ಲಿ ಪೂರ್ತಿ ಪಟೇಲಿಗೆ ಓಟು ಕೊಟ್ಟವರು, ಅವರು ಯಾಕೆ ಕೂಡಿಸಲಿಲ್ಲ? ನನ್ನ ಪ್ರಶ್ನೆಯಲ್ಲಿ ಯಾವ ಪೂರ್ವಗ್ರಹಗಳಿಲ್ಲ. ನಾನು RSS ವಿರೋಧಿ ಅಲ್ಲ, ಸಂಘರ್ಷದ ವಿರೋಧಿ, ಹಿಂಸೆ ಪ್ರಚೋದನೆಗಳ ವಿರೋಧಿ, ಸಾಮರಸ್ಯ
ಕೂಡಿ ನಡೆಸುವುದು, ಬೆಳೆಸಬೇಕಾದ ಪ್ರೀತಿ, ಅದಮ್ಯವಾಗಿ ಒಬ್ಬರನ್ನೊಬ್ಬರನ್ನು ಬೆಸೆಯಬೇಕಾದ ಅನಿವಾರ್ಯ ಕ್ಷಣಗಳಲ್ಲಿ ನಾವಿದ್ದೇವೆ. ಒಡೆದು ಹೋಗಲಿಕ್ಕೆ ಬಂದವರಲ್ಲ ನಾವು ಎಷ್ಟು ಒಡೆದು ಹೋಗಲಿಕ್ಕೆ ಬಂದವರಲ್ಲ ಅಂದರೆ ಕೃಷ್ಣ 10 ಬಾರಿ ಹೇಳ್ತಾನೆ, ಎಲ್ಲರೊಳಗೂ ಭಿನ್ನ ಭಿನ್ನನ ಹಾಗೆ ಕಾಣುವ ನಾನು ಅಭಿನ್ನನಾಗಿದ್ದೇನೆ, ಎಲ್ಲರೊಳಗೂ ನಾನು ಒಬ್ಬನೇ ಅಂತ. ಆ ಭಾವವೇ ಇಲ್ವಲ್ಲ ನಮಗೆ. ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ನಾನು ಭಿನ್ನ ಭಿನ್ನ ರೀತಿ ಕಾಣಿಸ್ತೇನೆ. ಅಂತರಂಗದಲ್ಲಿ ನೀನು ಕಣ್ಣಿಟ್ಟು ಒಳಗೆ ನೋಡಲಿಕ್ಕೆ ನಿನಗೆ ಬಂದರೆ ನಾನು ಒಬ್ಬನೇ ಇದ್ದೇನೆ. ಅಭಿನ್ನವಾಗಿ ನನ್ನನ್ನು ಯಾರು ಕಾಣ್ತಾರೆ ಅವರು ನನ್ನನ್ನು ಸೇರ್ತಾರೆ. ಗಾಂಧೀಜಿಯನ್ನ ಒಂದು ಸಂದರ್ಭದಲ್ಲಿ ಇಡೀ ಜೀವನವನ್ನು ರಾಮಾಯಣ ಮತ್ತು ರಾಮ ಆದರ್ಶವನ್ನೇ ನಡೆದವರು. ಕೃಷ್ಣನ ಕರ್ಮ ಸಿದ್ಧಾಂತವನ್ನೇ ನಡೆದವರು. ಕೃಷ್ಣನ ಕರ್ಮ ಸಿದ್ಧಾಂತಕ್ಕೆ ಇವತ್ತು ಭಾರತದಲ್ಲಿ ಒಂದೇ ಒಂದು ಮಾದರಿ ಅಂತ ಯಾರಾದರೂ ಇದ್ದರೆ ಗಾಂಧಿ ಅಂತ ಹೇಳುವುದು ನಾನಲ್ಲ. ಆ ಕಾಲದಿಂದ ಇವತ್ತಿನವರೆಗೆ ಭಗವದ್ಗೀತೆಯ ವ್ಯಾಖ್ಯಾನ ಬರೆದವರೆಲ್ಲ ಪ್ರಥಮದಲ್ಲಿ ಹೇಳುವ ಮಾತು. ಒಂದು ಸಾರಿ ಗಾಂಧೀಜಿಯನ್ನು ಯಾರೋ ಕೇಳಿದ್ರಂತೆ, ಇಡೀ ಭಗವದ್ಗೀತೆಯನ್ನು ಒಂದು ಸಾಲಿನಲ್ಲಿ ಹೇಳಿ ಅಂತ, ಸಾರಾಂಶ ಹೇಳಿ ಅಂತ. ಆಗ ಸಾರಾಂಶ ಹೇಳಿದ್ದು ಅವರು, ಕಹೋ ರಾಮ್ ಕರೋ ಕಾಮ್. ಇಷ್ಟು ಬ್ಯೂಟಿಫುಲ್ ಆಗಿ ಭಗವದ್ಗೀತೆಯನ್ನು ಯಾರು ಹೇಳಬಹುದು? ಕಹೋ ರಾಮ್ ಕರೋ ಕಾಮ್. ಭಕ್ತಿ, ಶ್ರದ್ಧೆ, ಪ್ರೀತಿ ಮತ್ತು ಆತ್ಮದ ಒಡನಾಟ ಬಂದರೆ ಹಿಂಸೆ ಇಷ್ಟ ಆಗೋದಿಲ್ಲ. ಆದ್ದರಿಂದಲೇ ಹಿಂಸೆಯ ಪರಾಕಾಷ್ಠೆಯ ತುತ್ತ ತುದಿಯಲ್ಲಿ ಅರ್ಜುನ ನನಗೆ ಯುದ್ಧ ಬೇಡ ಅಂದದ್ದು. ಪ್ರಥಮದಲ್ಲಿ ಯುಧಿಷ್ಠಿರ ಹೇಳಿದ ನನಗೆ ಯುದ್ಧ ಬೇಡ ಅಂತ. ಆಮೇಲೆ ಅರ್ಜುನ ಹೇಳಿದ ಸಾಕ್ಷಾತ್ ಶ್ರೀಕೃಷ್ಣನ ಮುಂದೆ. ಆಗ ನಾವೆಲ್ಲರೂ ಏನು ತಿಳ್ಕೊಂಡದ್ದು ಅಂದರೆ ಹಿಂಸೆಗೆ ಪ್ರಚೋದಿಸಿದ ಕೃಷ್ಣ ಅಂತ. ಇಡೀ ಮಹಾಭಾರತ ಹಿಂಸೆಯ ಪ್ರಚೋದನೆ ಅಲ್ಲ, ಅಧರ್ಮದ ವಿರುದ್ಧ ಧರ್ಮದ ಹೋರಾಟ ಅನಿವಾರ್ಯವಾದರೆ ಹೋರಾಡಬೇಕು ಅಂತ. ಈಗ ನೀವು ಹಾಗಾದರೆ ತಾತ್ವಿಕವಾಗಿ ನಾವು ಅಧರ್ಮದ ವಿರುದ್ಧ ಧರ್ಮ ಸ್ಥಾಪನೆಗೆ ಹೋರಾಟ ಮಾಡ್ತೇವೆ. ಅಲ್ಲಿ ಮತ್ತೊಂದು ನೆನಪಿಟ್ಕೊಳ್ಬೇಕು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಲೂ ಒಂದು ಮಾತು ಇದೆ. ಆ ದೃಷ್ಟಿಯಲ್ಲಿ ಕರ್ಮ ಅನ್ನುವುದು ನಮ್ಮ ಕರ್ಮ ಮಾತ್ರ ಆದರೆ ಆಗುವುದಿಲ್ಲ. ನಾವು ಯುದ್ಧ ಮಾಡ್ತೇವೆ, ನಾವೇ ಗೆಲ್ತೇವೆ ಅನ್ನುವುದು ಸುಳ್ಳು. ಇದು ಸಮುದ್ರ ಮಥನದಲ್ಲೂ ಭಗವಂತ ಹೇಳಿದ್ದಾನೆ, ನನ್ನನ್ನು ನಂಬಿ ಸಮುದ್ರ ಮಥನ ಮಾಡಿದರೆ ಎಲ್ಲ ಫಲಿತಾಂಶಗಳನ್ನು ನನಗೆ ಬಿಟ್ಟರೆ ನೀವು ಗೆಲ್ಲುತ್ತೀರಿ. ಸಮುದ್ರ ಮಥನದ ಮಾತು. ಶ್ರೀಕೃಷ್ಣನು ಹೇಳಿದ್ದು ಹಾಗೆ, ನಿಮಿತ್ತ ಮಾತ್ರಂಭವ ಅರ್ಜುನ. ನೀನು ಕೇವಲ ನಿಮಿತ್ತ ಮಾತ್ರನಾದರೆ ಮಾತ್ರ ನೀನು ಗೆಲ್ಲುತ್ತಿ. ನೀನೇ ಹೋರಾಡುವುದು, ನೀನೇ ಕೊಲ್ಲುವುದು ಅಂತ ಭಾವಿಸಿದರೆ ನೀನು ಈ ಜನ್ಮದಲ್ಲಿ ಕೊಂದು ಮುಗಿಸಕ್ಕಾಗೋದಿಲ್ಲ. ಯಾಕೆಂದರೆ ನಾನು ಲೋಕಕ್ಷಯ ಕೃತಾರ್ಥಂ, ನಾನು ಬಂದಿರುವುದು ಲೋಕಕ್ಷಯ ಕೃತಾರ್ಥನಾಗಿ. ಆದ್ದರಿಂದ ನಾನು ಮುಂದೆ ಅಂದರೆ ಭಗವದ್ಗೀತೆಯಲ್ಲಿ ಕರ್ಮದ ಬಗ್ಗೆ 5 ಸಂಗತಿಗಳನ್ನು ಕೃಷ್ಣ ಹೇಳ್ತಾನೆ. ಒಂದು, ಕೆಲಸ ಅನ್ನುವ ಕರ್ಮ, ನಾನು ಮಾಡಲಿಕ್ಕೆ ಹೊರಟಿರುವ ಕೆಲಸ, ಮಾಡಬೇಕಾದ ಕೆಲಸಕ್ಕೆ ಬೇಕಾಗುವ ಉಪಕರಣಗಳು, ಸಾಧನಗಳು, 2ನೇ ಅವಶ್ಯಕತೆ. 3ನೇದ್ದು ಮಾಡುವ ಕರ್ತೃ, ನಾನು ಮಾಡುವವನು, 3ನೇದ್ದು. 4ನೇದ್ದು ಅವನು ಹೇಳ್ತಾನೆ ಮಾಡಬೇಕಾದ ಸ್ಥಳ, 4. ಕೃಷ್ಣ ಹೇಳ್ತಾನೆ ಈ 4 ಇದ್ದರೆ ನೀನೇನು ಗೆಲ್ಲೋದಿಲ್ಲ ಕಣಯ್ಯ. 5ನೇದ್ದೊಂದಿದೆ, ಅದೃಷ್ಟ ಅಥವಾ ದೈವ ಅಥವಾ ನಾನು ಅಂತ ಕೃಷ್ಣ ಹೇಳ್ತಾನೆ. ನೀವು ಕೃಷ್ಣ ಅನ್ನೋದನ್ನು ಬಿಡಿ, ಭಗವಂತ. 5ನೆಯ ಭಗವತ್ ತತ್ವವಿಲ್ಲದೆ ನಿನ್ನ 4 ಕೆಲಸಗಳು ಎಂದೂ ಆಗೋದಿಲ್ಲ ಅಂತ ಕೃಷ್ಣನ ಆದೇಶ, ಗಟ್ಟಿಯಾದ ಘೋಷಣೆ. ನೋಡಿ ಹೌದಾ ಅಲ್ವಾ ಅಂತ. ರೋಡ್ ಮಾಡಬೇಕು ಅಂತ ಶಾಸಕರು ನಿರ್ಣಯ ಮಾಡ್ತಾರೆ, ಈ ರೋಡ್ ಮಾಡೋದು ಅಂತ. ಕರ್ಮ ಮಾಡಿಸುವವರು ಶಾಸಕರು. 2ನೇದ್ದು ಇವತ್ತು ಮಾಡೋದು ಅಂತ ಹೇಳಿ ಈ ಜಾಗ ಅಂತ ನಿರ್ಣಯ ಮಾಡ್ತಾರೆ, ಈ ರಾಯರ ಮಠದ ಮುಂದಿನ ರಸ್ತೆ ಅಂತ. ಈ ಜಾಗಕ್ಕೆ ಈ ಸ್ಥಾನ ಆಯಿತು, ತಾಣ ನಿರ್ಮಾಣ ಆಯಿತು ಯಾವುದು ಅಂತ. 4ನೇದು ಉಪಕರಣಗಳು ಎಲ್ಲ ಬಂದಿದೆ, ಬುಲ್ಡೋಸರ್ ಬಂದಿದೆ, ಅದು ಏನೇನು ಬೇಕೋ ರೋಡ್ ರೋಲರ್ ಬಂದಿದೆ, ಎಲ್ಲ ಬಂದಿದೆ, ಜಲ್ಲಿ ಇದೆ, ಟಾರ್ ಇದೆ, ಎಲ್ಲ ರೆಡಿ. ಇವತ್ತು ಬೆಳಿಗ್ಗೆ ಶುರು ಮಾಡಬೇಕು ಅಂತ ಶಾಸಕರು ಆದೇಶ ಇದೆ, ಅವನ ಹತ್ರ ಅದರ ಆದೇಶ ಪತ್ರನೂ ಇದೆ. ಅವನು ಬಂದು ಶುರು ಮಾಡ್ತಾನೆ, ಧೋ ಧೋ ಮಳೆ ಸುರಿಯುತ್ತದೆ, ಅವನ ಕೆಲಸ ಕ್ಲೋಸ್. ಅದೃಷ್ಟ, ಅದನ್ನೇ ಭಗವಂತ ನಾನು ಅಂತ ಅಂದದ್ದು. ಕೊನೆಯದ್ದೊಂದು ನಾನು ಇಟ್ಕೊಂಡಿದ್ದೀನಿ ಅಂತ. ನಮ್ಮ ಮುಷ್ಟಿಲಿ ಎಲ್ಲ ನಮ್ಮ ಮುಷ್ಟಿಲಿ ಇದೆ ಅಂದಾಗ, ಇಲ್ಲ ನಿಮ್ಮ ಮುಷ್ಟಿಯ ಜುಟ್ಟು ನನ್ನ ಕೈಯಲ್ಲಿದೆ ಅಂತ. ಈ ಭಗವತ್ ತತ್ವದ ಅಹಿಂಸೆಯ ಪರಾಕಾಷ್ಠೆಯನ್ನು ತೋರಿಸಲಿಕ್ಕೆ ಕೃಷ್ಣ ಹಿಂಸೆಯನ್ನು ಮಾಡಿದ್ದು ಅಥವಾ ಹಿಂಸೆಯ ಮೂಲಕ ಪಾಠ ಮಾಡಿದ್ದು.
ಈ ಹಿಂಸೆಯ ಮೂಲಕ ಪಾಠ ಮಾಡಿದ ಆತ್ಯಂತಿಕ ಅಂತ್ಯ ಯಾವುದು ಅಂತ ನೀವು ಕೇಳಿದರೆ, ಹಿಂಸೆ ಅತ್ಯಂತ ಶಾಂತಿಯ ಕಡೆಗೆ ಹೋಗದಿದ್ದರೆ ಮುಕ್ತಿ ಇಲ್ಲ ಅನ್ನುವುದೇ ಒಟ್ಟು ಮಹಾಭಾರತ. ಇನ್ನೊಂದು ನಾನು ನಿಮಗೆ ಹೇಳಿದೆ, ಮಾರ್ಕ್ಸ್, ಟೆನ್ಷನ್ 98. ಯಾವ ಶಾಲೆಯಲ್ಲಿ ಕೂಡ ಯಾವ ಮಗುವಿಗೂ ಸತ್ಯ ಹೇಳು ಅಂತ ಹೇಳಿಕೊಡ್ಲಿಲ್ಲ. ಪ್ರಾಮಾಣಿಕ ಇರು, ಸೋತರೆ ತೊಂದರೆ ಇಲ್ಲ ಅಂತ ಹೇಳಿಕೊಡ್ಲಿಲ್ಲ. ದಯೆಯಿಂದ ಇರು, ಯಾರ ಜೊತೆಗೂ ಕಂಪ್ಯಾಷನೇಟ್ ಆಗಿರು ಅನ್ನೋದನ್ನು ಹೇಳ್ಕೊಡ್ಲಿಲ್ಲ. ಹೇಳ್ಕೊಟ್ಟಿದ್ರೆ ಇರ್ಬೋದು, ನಾನು ಎಕ್ಸೆಪ್ಷನ್ಸ್ ಅನ್ನೆಲ್ಲ ಗಳಿಯೋದಿಲ್ಲ. ಆದರೆ ಇವತ್ತಿನ ಅನೇಕ ಶಾಲೆಗಳಲ್ಲಿ ಮಾರ್ಕ್ಸ್ ಮಾರ್ಕ್ಸ್ ಮಾರ್ಕ್ಸ್. ಯಾಕೆ ಅರ್ಜುನ ಟಾಪರ್? ಯಾಕೆ ಕರ್ಣ ಅಲ್ಲ? ಯಾಕೆ ಏಕಲವ್ಯ ಅಲ್ಲ? ಯೋಚನೆ ಮಾಡಿ. ಅರ್ಜುನ ಒಂದು ಮಾತು ಹೇಳ್ತಾನೆ, ಯುಧಿಷ್ಠಿರ ಯುದ್ಧ ಬೇಡ ಅಂತ ಕೈ ಚೆಲ್ಲುವಾಗ. ಪ್ರಥಮದಲ್ಲಿ ಯುದ್ಧ ಬೇಡ ಅಂದದ್ದು ಯುಧಿಷ್ಠಿರ. ನಾವೇನು ಗೆಲ್ಲುವುದಿಲ್ಲ ಕಣಪ್ಪ, 7 ಅಕ್ಷೋಹಿಣಿ ಸೇನೆ, ಅವರಾದರೆ ಇದ್ದಾರೆ 11 ಅಕ್ಷೋಹಿಣಿ ಸೇನೆ. ಯುದ್ಧ ನಮ್ಮ ಕೈಲಾಗುವುದಿಲ್ಲ, ನಾವು ಗೆಲ್ಲುವ ಲಕ್ಷಣ ನನಗೆ ಕಾಣೋದಿಲ್ಲ. ಯಾಕೆ ಸುಮ್ಮನೆ ಯುದ್ಧ ಮಾಡೋದು? ಹೊರಟು ಬಿಡೋಣ. ಹೇಗೂ ನಮಗೆ ವನವಾಸದಲ್ಲಿದ್ದು ಅನುಭವ ಆಗಿದೆ, ಒಳ್ಳೆ ಅನುಭವ. ವನವಾಸ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಹಿಂದೆ ಕೂಡ ಹೇಳಿದೆ, ರಾಮಾಯಣದಲ್ಲಿ ರಾಮ ವನವಾಸ ಮಾಡಿ ಬಂದು ಎಂಥ ಒಳ್ಳೆ ರಾಜನಾದ. ಪಾಂಡವರು ವನವಾಸ ಮಾಡಿ ಎಂಥ ರಾಜ್ಯ ಆಳಿದರು, ಸ್ವಲ್ಪವೇ ಕಾಲ ಆದರೂ. ಆನಂತರ ಪರೀಕ್ಷಿತ ಎಂಥ ಒಳ್ಳೆ ರಾಜ್ಯ ಕೊಟ್ಟ. ರಾಜರಾಗುವವರೆಲ್ಲ ವನವಾಸ ಮಾಡಬೇಕು ಅಂತ ಸಂದೇಶ. ಆ ಯುಧಿಷ್ಠಿರ ಹೇಳಿದ ವನವಾಸ ಅಭ್ಯಾಸ ಆಗಿ ಹೋಗಿದೆ, ನಾವು ವನವಾಸ ಮಾಡೋಣ ಅಂತ. ಆಗ ಯುಧಿಷ್ಠಿರನಿಗೆ ಅರ್ಜುನನ ಉತ್ತರ ಏನು ಗೊತ್ತಾ? ಯಾಕೆ ಅಣ್ಣ, ಯಾಕಿಷ್ಟು ಭಯ? ನಮ್ಮ ಮುಂದೆ ಇರುವವನು ಯಾರು? ಶ್ರೀಕೃಷ್ಣನಲ್ವ? ಶ್ರೀಕೃಷ್ಣನಿದ್ದರೆ ಅದು ಹೇಗೆ ಸೋಲು? ಅಷ್ಟೇ ಹೇಳಲಿಲ್ಲ ಅರ್ಜುನ. ಅರ್ಜುನನ ಮುಂದಿನ ಮಾತು, ನಮ್ಮ ಜೊತೆಗೆ ಶ್ರೀಕೃಷ್ಣನಿದ್ದಾನೆ, ನಮ್ಮ ಜೊತೆಗೆ ಸತ್ಯ ಇದೆ, ನಮ್ಮ ಜೊತೆಗೆ ಧರ್ಮ ಇದೆ, ನಮ್ಮ ಜೊತೆಗೆ ದಯೆ ಇದೆ. ಈ 3 ಇದ್ದಲ್ಲಿ, ಮುಂದೆ ಕೃಷ್ಣನಿದ್ದಲ್ಲಿ ಸೋಲುವುದು ಹೇಗೆ? ನಾನು ನಮ್ಮ ಕಲ್ಲಹಳ್ಳಿಯ ಮಕ್ಕಳಿಗೆ ಹೇಳ್ತೀನಿ, ಏನಾರು ತಪ್ಪು ಮಾಡಿದೇನೋ ಅಂತ ಕೇಳ್ಕೊಳ್ಳೆ ಪಟ್ನೆ ಇಲ್ಲ ಅಂತ ಅನ್ನೋದೇ ಜಾಯಮಾನ. ಆಗ ಮೊದಲನೇ ಮಾತು ನಾನು ಹೇಳೋದು, ನೋಡು, ಇಲ್ಲ ಅಂತ ಸುಳ್ಳು ಹೇಳಿ ಪಾರಾಗಬೇಡಿ. ಹೌದು ಅಂತ ಪೆಟ್ಟು ತಿನ್ನಿಸಿಕೊಂಡ್ರೂ ಅಡ್ಡಿ ಇಲ್ಲ, ಸತ್ಯ ಹೇಳಿ. ಯಾಕೆ ಗೊತ್ತಾ? ಅದು ಕೊಡುವ ಅಂತರಂಗದ ಬಲವೇ ಬೇರೆ. ಸುಳ್ಳು ಜಾರಿಸಿಕೊಳ್ಳುವ ಬೆಳವಣಿಗೆ ಉಂಟಲ್ಲ, ಅದು 4 ದಿನದಲ್ಲಿ ವ್ಯಕ್ತಿತ್ವ ನಾಶ ಮಾಡ್ತಾ ಒಳಗೆ ಸ್ಟ್ರೆಂತ್ ಬೆಳೆಯಲ್ಲ. ನಾನು ಇದನ್ನು ನಿಮಗೆ ಅರ್ಜುನನ ಒಂದು ಪ್ರಕರಣ ಇಟ್ಕೊಂಡು ಹೇಳ್ತೀನಿ. ಮೀನ ಲಕ್ಷ್ಯವನ್ನು ಭೇದಿಸಿದ ಕಥೆ ನಿಮಗೆ ಗೊತ್ತು. ಅರ್ಜುನ ಮೀನ ಲಕ್ಷ್ಯವನ್ನ ಮೀನಿನ ಒಂದು ಕಣ್ಣಿಗೆ ಅವನ ಬಾಣ ಬಿಡಬೇಕು. ಅದು ಅರ್ಜುನನಿಗೆ ಸಾಧ್ಯವಾಯಿತು. ಯಾಕೆ ಸಾಧ್ಯ ಆಯಿತು ಅಂದರೆ, ನನ್ನನ್ನು ಕೇಳಿದರೆ ಅವನ ಇಡೀ ಜೀವನದ ಓದು, ಇನ್ನು ಮುಂದೆ ನಾನು ಒಂದೊಂದೇ ಹೇಳುವಾಗ ನಿಮ್ಗೆ ಗೊತ್ತಾಗುತ್ತೆ. ಅವನು ಮಹಾಪ್ರಾಮಾಣಿಕ, ಸತ್ಯನಿಷ್ಠ ಅಂದರೆ ಸತ್ಯನಿಷ್ಠ. ಸುಳ್ಳು ಹೇಳ್ತಾನೇ ಇರಲಿಲ್ಲ ಅರ್ಜುನ ಅಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರುತ್ತೆ. ಇದು ಅಲ್ಲಿ ಇಲ್ಲಿ ವಿವರಣೆಯ ಭಾಗವಾದರೆ ಕೃಷ್ಣ ಎಷ್ಟೋ ಸರಿ ಹೇಳ್ತಾನೆ, ನೀನು ದೈವೀ ಸಂಪನ್ನೋ ಅಭಿಜಾಯತೆ ಅಸಿ ಮಾ ಶುಚಃ. ನೀನು ದುಃಖಿಸಬೇಡ ಅರ್ಜುನ, ನೀನು ದೈವೀ ಸಂಪನ್ನವಾದ ಆಸುರಿ ಮತ್ತು ದೈವಿ ಗುಣಗಳನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತು ಕೃಷ್ಣ. ನೀನು ಆಸುರಿ ಗುಣಗಳುಳ್ಳವನಲ್ಲ, ದೈವೀ ಸಂಪನ್ನೋ ಅಭಿಜಾಯತೋ ಅಸಿ. ಆದ್ದರಿಂದ ಮಾ ಶುಚಃ, ದುಃಖಿಸಬೇಡ, ನಿನಗೇನು ಆಗೋದಿಲ್ಲ. ಇನ್ನು ಅನೇಕ ಕಡೆ ಇಷ್ಟೋ ಅಸಿ ಭಕ್ತೋ ಅಸಿ, ನನಗೆ ಪ್ರೀತಿ, ಬಹಳ ಪ್ರೀತಿ ನೀನು ಅಂದರೆ ಹೀಗೆಲ್ಲ ಹೇಳ್ತಾನೆ ಕೃಷ್ಣ. ಅನೇಕ ಸಂದರ್ಭಗಳಲ್ಲಿ ಹೇಳ್ತಾನೆ, ನಿನ್ನಷ್ಟು ಸತ್ಯ ಮಾತನಾಡುವುದು, ನಿನ್ನಷ್ಟು ಪ್ರಾಮಾಣಿಕತೆ ಬೇರೆ ಯಾರಲ್ಲೂ ಇಲ್ಲವಾದ್ದರಿಂದ ನನಗೆ ನೀನು ತುಂಬ ಇಷ್ಟ. ನೀನು ಭಾರಿ ದೊಡ್ಡ ಬಿಲ್ಗಾರ, ಅದಕ್ಕೆ ನನಗೆ ಇಷ್ಟ ಅಂತ ಹೇಳಲಿಲ್ಲ ಕೃಷ್ಣ. ನೀನು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೆ, ಅದರಿಂದ ನನಗೆ ಇಷ್ಟ ಅಂತ ಹೇಳುವುದನ್ನು ನಮ್ಮ ಮನೆಯಲ್ಲಿ ಬಿಡಬೇಕು. ನಿನ್ನಷ್ಟು ಸತ್ಯ ನಾನೇ ಆಡಿಲ್ಲ ಅಂತ ಅಪ್ಪ ಅಮ್ಮ ಹೇಳಬೇಕು. ನಾವು ಅಪ್ಪ ಅಮ್ಮಂದ್ರೆ ಎಷ್ಟು ಆಡ್ತೀವಿ ಅನ್ನೋದು ಮುಖ್ಯ. ಅಲ್ಲಿ ನಾವೇ ಸುಳ್ಳು ಹೇಳ್ಕೊಂಡು ನಾವು ಮಕ್ಕಳಿಗೆ ಕೇಳಕ್ಕೆ ಏನು ಹಕ್ಕಿದೆ ಅಲ್ವಾ? ಆದರೆ ಅರ್ಜುನ ಎಲ್ಲೂ ಸುಳ್ಳಾಡಿಲ್ಲ. ಸತ್ಯ ಧರ್ಮ, ಇವನ್ ಯುಧಿಷ್ಠಿರ ಸತ್ಯ ಧರ್ಮ, ಅದೆಂಥ ಘಟನೆಗಳೆಲ್ಲ ಬರ್ತವೆ ಅಂದರೆ ನಮಗೆ ಒಂದು ಸಾರಿ ಒಳಗಿದ್ದದನ್ನು ಅಲಗಾಡಿಸಿ ಬಿಡಬೇಕು. ಯುಧಿಷ್ಠಿರನ ಬಾಯಿಯಲ್ಲಿ ಕೃಷ್ಣ ಒಂದು ಸಾರಿ ಒತ್ತಾಯ ಮಾಡಿ ಸುಳ್ಳು ಹೇಳಿಸ್ತಾನೆ.
ಅಶ್ವತ್ಥಾಮ ಸತ್ತ ಹೇಳು ಅಂತ. ಅದು ಕುಂಜರಹ, ಆ್ಯಕ್ಚುಲಿ ಅದೊಂದು ಆನೆ. ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ. ನಮಗೆಲ್ಲರಿಗೂ ಆ ಕಥೆ ಗೊತ್ತು. ಅಶ್ವತ್ಥಾಮ ಸತ್ತ ಅನ್ನೋದನ್ನು ಬಹಳ ಒತ್ತಾಯ ಮಾಡಿದ್ದಕ್ಕೆ ಇನ್ಕ್ಲೂಡಿಂಗ್ ಅರ್ಜುನ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ ಹೇಳು ಅಂತ. ಆಗ ಹೇಳಿದ ಅಂತ. ಅದರ ಮುಂದಿನ ಭಾಗ ಎಷ್ಟು ಇಂಟ್ರೆಸ್ಟ್. ಅದಕ್ಕೆ ಮಹಾಭಾರತದ ಎಷ್ಟೋ ಅಂಶಗಳನ್ನು ಅದರ ಪುಟಗಳಲ್ಲಿ ನಾವು ಓದಿಲ್ಲ ಅಂತ ನನಗೆ ಅದಕ್ಕೆ ಅನಿಸಿದ್ದು. ಆಗ ನೆಲದಿಂದ ಎಷ್ಟೋ ಎತ್ತರವಿದ್ದ ಯುಧಿಷ್ಠಿರನ ರಥ ಅವನು ಸುಳ್ಳಾಡಿದ ಪರಿಣಾಮವಾಗಿ ನೆಲಕ್ಕೆ ಬಂದು ಥಡ್ ಅಂತ ಕುಸಿಯಿತು ಅಂತ ಬರೆಯುತ್ತೆ ವೇದವ್ಯಾಸರ ವಿವರಣೆ. ಸುಳ್ಳು ಕುಸಿತ, ಸುಳ್ಳು ಅಧಪ್ಪತನ, ಸುಳ್ಳು ಮೇಲೇರದಂತೆ ಮಾಡುವ ಮಹಾ ನೀಚ ಕಾರ್ಯ, ಅದನ್ನು ಯುಧಿಷ್ಠಿರ ಮಾಡಿದೆ ಅಂತ ಭಾರೀ ಪರಿತಪಿಸ್ತಾನೆ. ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ವಾ? ಎಲ್ಲ ಪಾಪಕ್ಕೆ ಪ್ರಾಯಶ್ಚಿತ್ತ ಇದೆ ಅನ್ನೋದನ್ನು ಮಹಾಭಾರತ ಹೇಳುತ್ತೆ. ಆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾನೆ ಮುಂದೆ ಯುಧಿಷ್ಠಿರ. ಅಂಥ ಸತ್ಯ, ಧರ್ಮ ಮತ್ತು ದಯೆ, ಇದನ್ನು ನಾವು ಎಷ್ಟು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇವೆ. ದಯೆ ಹೇಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿ? ನಮಗೆ ಮುಂಚೆ ಅಲ್ಲ, ನಮ್ಮ ಕಾಲದಲ್ಲಿ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ರ್ಯಾಂಕ್ ಹೋಲ್ಡರ್ ನಮ್ಮ ಕ್ಲಾಸ್ನಲ್ಲಿ ಒಬ್ಬಳು ಉಷಾ ಶೆಟ್ಟಿ ಅಂತ. ಅವಳಿಗೆ ನನ್ನ ಮೇಲೆ ಎಂಥ ದಯೆ ಅಂದರೆ ಈಗಿನವ್ರಿಗೆ ಬರಲಿಕ್ಕಿಲ್ಲ. ಈಗಿನವ್ರಿಗೆ ಯಾಕೆ ಬರೋದಿಲ್ಲ ಅಂದ್ರೆ ಅವ್ರಿಗೆ ರ್ಯಾಂಕ್ ಫಸ್ಟ್ ಅದ್ರ ಕಡೆ ಗಮನ ಇರೋ ಇವಳನ್ನು ತೊಗೊಂಡು ಏನು ಮಾಡೋದು. ಅವಳಿಗೆ ನನ್ನ ಮೇಲೆ ಎಂಥ ದಯೆ ಅಂದರೆ, ವೀಣಾ ನೀನು ಎಲ್ಲದರಲ್ಲೂ ಹುಷಾರಿದ್ದಿ, ಎಲ್ಲಾದರೂ SSLC ಫೇಲ್ ಆದರೆ ನಿನ್ನ ಹೆಸರು, ನಿನ್ನ ಒಳಿತು ಎಲ್ಲ ಮಂಕಾಗಿ ಬಿಡುತ್ತಲ್ಲ, ಹೇಗಾದರೂ ಮಾಡು, ನಿನ್ನ ಲೆಕ್ಕದಲ್ಲಿ ಪಾಸ್ ಮಾಡೋದು ನನ್ನ ಜವಾಬ್ದಾರಿ, ನೀನು ರಿವಿಷನ್ ಹಾಲಿಡೇಸ್ ಪೂರ್ತಿ ನನ್ನ ಮನೆಗೆ ಬಂದು ಕೂತ್ಕೊ ಅಂತ. ಅವಳು ಪಾಪ ಆ ಕಾಲಕ್ಕೆ 40 ದಿವಸ ರಿವಿಷನ್ ಹಾಲಿಡೇಸ್ ಇತ್ತು. ಅವಳು ಆ ರಿವಿಷನ್ ಹಾಲಿಡೇಸಲ್ಲಿ ನನಗೆ ಗಣಿತವನ್ನು ಆ ಈ ಕಲಿಸಿದ ಹಂಗೆ ಕಲಿಸಿ ನಾನು 35 ಮಾರ್ಕ್ಸ್ ತೊಗೊಂಡು ಪಾಸಾದೆ. ಉಷಾ ಶೆಟ್ಟಿ ನಾನು ಹೇಗೆ ಮರೀಲಿ? ಏನು ದಯೆ ಅದು! ಎಂಥ ಕಂಪ್ಯಾಷನೇಟ್ ಟುವರ್ಡ್ಸ್ ಅನದರ್ ಸ್ಟೂಡೆಂಟ್. ಇವತ್ತು ಎಲ್ಲಿದೆ? ಅವಳು ಫಸ್ಟ್ ಬರ್ತಾಳೆ, ನಾನು ಅವಳಕ್ಕಿಂತ ಜಾಸ್ತಿ ಬರಬೇಕು ಅನ್ನೋ ಹಿಂಸೆಯನ್ನು, ಕ್ರೋಧವನ್ನು, ಆಕ್ರೋಶವನ್ನು, ಒಳ್ಳೆಯದಾಯಿತು ಅವಳಿಗೆ ಮಾರ್ಕ್ಸ್ ಕಮ್ಮಿ ಬಂದರೆ ಅನ್ನುವ ಒಂದು ಖುಷಿಯನ್ನು, ಎಲ್ಲಿ ಹೋಯಿತು ನಮ್ಮ ಸತ್ಯ, ಧರ್ಮ, ದಯೆಯ ಭಾಗ? ಧರ್ಮವನ್ನು ಎಲ್ಲಿ ಹೇಳ್ಕೊಡ್ತೀವಿ? ಸತ್ಯ ಹೇಗೂ ಹೇಳ್ಕೊಡಲ್ಲ, ಧರ್ಮ ಹೇಗೂ ಹೇಳ್ಕೊಡಲ್ಲ, ದಯೆ ಹೇಗೂ ಹೇಳ್ಕೊಡಲ್ಲ. ಈ 3 ಇತ್ತಲ್ಲ, ಅರ್ಜುನನ ಎಕ್ಯುರೇಸಿಗೆ ಈ 3 ಕಾರಣ. ನಮ್ಮ ಪರ್ಫೆಕ್ಷನ್, ನಮ್ಮ ಎಕ್ಯುರೇಸಿ, ನಾವು ಟಾಪರ್ ಆಗಲಿಕ್ಕೆ ಅನೇಕ ಜನ ಪರಿಶ್ರಮದಿಂದ ಕಲಿಯಲ್ವಾ? ಅನೇಕ ಜನ ಎಲ್ಲರೂ ಹಾಕಿದ ಎಫರ್ಟನ್ನು ಈಗ ಹಾಕಿದ ಎಲ್ಲರೂ ಒಂದೇ ಥರ ಮಾರ್ಕ್ಸ್ ಯಾಕೆ ತಗೊಳ್ಳೋದಿಲ್ಲ ಹೇಳಿ? ಒಳಗೆ ಸತ್ಯ, ಪ್ರಾಮಾಣಿಕತೆ, ದಯೆ, ಧರ್ಮ ಇದು ಕೂಡಿದ್ದವನಿಗೆ ಬೆಸ್ಟ್ ರಿಸಲ್ಟ್. ನಾವು ಇಷ್ಟು ಅವಳ ಹಾಗೆ ಓದಿದ್ದೇನೆ ಮರಯ, ಅವಳ ಹಾಗೆ ನಾನು ಪಾಠ ಕೇಳಿದ್ದೇನೆ, ಅವಳು ಮಾಡಿದ ನೋಟ್ಸೇ ನಾನು ನೋಟ್ಸು, ಅವಳು ಎಷ್ಟು ಬರ್ದಾಳಷ್ಟು ನಾನು ಬರೆದಿದ್ದೇನೆ, ನನಗೆ ಯಾಕೆ ಮಾರ್ಕ್ಸ್ ಬರಲ್ಲ ಅಂತ ನಾವು ಎಷ್ಟೋ ಸರಿ ಪ್ರಶ್ನಿಸಿಕೊಳ್ತೇವಲ್ಲ. ಒಳಗೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಡಿಫರೆಂಟ್ ಆದಾಗ ಪರ್ಫೆಕ್ಷನ್, ಎಕ್ಯುರಿಸಿ, ಬರೆಯುವ ಅಕ್ಷರದ ಸೌಂದರ್ಯವೋ, ಆ ಪ್ರೆಸೆಂಟೇಷನನ್ನು ಇನ್ನೊಂದು ಕಣ್ಣಿಗೆ ಅದು ಕೊಡುವ ಪರಿಣಾಮವೋ ನನ್ನ ಮತ್ತು ಅವರ ಇಬ್ಬರ ಡಿಫರೆನ್ಸನ್ನು ಮಾಡಿಬಿಡುತ್ತದೆ. ಅರ್ಜುನನಿಗೆ ಸತ್ಯ, ಪ್ರಾಮಾಣಿಕತೆ, ಧರ್ಮ, ದಯೆ ಇತ್ತು ನೋಡಿ, ಪರ್ಫೆಕ್ಟ್ ಎಕ್ಯುರೇಸಿಗೆ ಆ ಕಣ್ಣು. ಯಾಕಂದರೆ ಸುಳ್ಳಿದ್ದವನಿಗೆ ಹಲವು ಯೋಚನಾ ಲಹರಿ, ಸತ್ಯ ಇದ್ದವನಿಗೆ ಒಂದೇ ಯೋಚನೆ, ಅದು ಪಿನ್ ಪಾಯಿಂಟೆಡ್ ಶಾರ್ಪ್ನೆಸ್ ಅನ್ನು ಕೊಡುತ್ತೆ. ದಯೆ, ಧರ್ಮ ಕೂಡ ಹಾಗೆ ನಮ್ಮೊಳಗೊಂದು ಅತ್ಯಂತ ಅದ್ಭುತವಾದ ಅಂತರಂಗ ಪರಿಶುದ್ಧತೆಯನ್ನು ಮಾಡ್ತದೆ. ಆ ಥರದ ಅನೇಕ ಕ್ಯಾರೆಕ್ಟರ್ ಅನಾಲಿಸಿಸ್ ಇದೆ ಮಹಾಭಾರತದಲ್ಲಿ. ಆ ದೃಷ್ಟಿಯಲ್ಲಿ ಅದೆಲ್ಲವನ್ನು ಸಿದ್ಧಪಡಿಸಿದ ಒಂದು ಪಾಕಾವಸ್ಥೆಯ ಅರ್ಜುನ, ಅವನು ಬಾಣ ಬಿಡುವಾಗ ಅವನಿಗೆ ಬೇರೆ ಅದು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಮಹಾಭಾರತದ ಪಠ್ಯದ ಪ್ರಕಾರ ಕರ್ಣನು ಬಹಳ ದೊಡ್ಡ ಬಿಲ್ಗಾರ, ಭಾರೀ ಪರಿಶ್ರಮಿ, ತುಂಬ ತುಂಬ ಒಳ್ಳೆಯ ಗುರುಗಳಿಂದ ಪಾಠ ಕೇಳಿದ್ದಾನೆ, ಸಾಕ್ಷಾತ್ ಪರಶುರಾಮರಿಂದ. ಆ್ಯಕ್ಚುಲಿ ದ್ರೋಣರಿಂದ ಅರ್ಜುನ, ದ್ರೋಣರು ಪರಶುರಾಮರಿಂದ. ಅಲ್ಲಿ ಸೆಕೆಂಡ್ ಟೀಚರ್, ಟಾಪ್ ಟೀಚರ್ ಕಲಿಸಿದ್ದಲ್ಲ ಅರ್ಜುನನಿಗೆ, ಟೀಚರ್ನ ಸ್ಟೂಡೆಂಟ್ ಕಲಿಸಿದ್ದು, ಮಾಸ್ಟರೇ ಕಲಿಸಿದ್ದು ಕರ್ಣನಿಗೆ. ಕರ್ಣ ಯಾಕೆ ಫೇಲ್ಯೂರು? ಮಹಾಭಾರತದ ಪ್ರಕಾರ ಕರ್ಣ ಫೇಲ್ಯೂರ್. ಅನೇಕರು ಅದಕ್ಕೆ ಇನ್ನೊಂದು ಕಥೆ ಕಟ್ತಾರೆ,
ನಾನು ಸೂತಪುತ್ರ ನಾನು ಮದುವೆ ಆಗಲ್ಲ ಅಂತ ದ್ರೌಪದಿ ಹೇಳಿದ್ಲು ಅಂತ 2 ಪಾಠಗಳಿವೆ, ಗೊತ್ತಿರಲಿ. ಸೂತಪುತ್ರನನ್ನು ಮದುವೆ ಆಗುವುದಿಲ್ಲ ಅಂತ ಅವಳು ಹೇಳಿದ್ದಕ್ಕೆ ಇವನು ಹೊಡೆಯದೇ ಇದ್ದದ್ದಲ್ಲ, ಹೊಡೆದಾಗ ಅವನ ಬಾಣ ತಾಗದೇ ಇದ್ದದ್ದರಿಂದ ಅವನು ಅವಮಾನಿತನಾದದ್ದು. ಕರ್ಣನಿಗೆ ಯಾಕೆ ಬರಲಿಲ್ಲ? ಎಂಥ ಟಾಪರ್ ಅವನು. ಇನ್ಫ್ಯಾಕ್ಟ್ ನಿಮಗೆ ನೋಡಿದರೆ ಮಹಾಭಾರತ ಯುದ್ಧ ಮುಕ್ತಾಯ ಆಗುವ ಸಂದರ್ಭದಲ್ಲಿ ಕೊನೆಯ 2 ದಿನ ಕರ್ಣ ಆಡ್ತಾನೆ ಸೇನಾಪತಿಯಾಗಿ. ಕರ್ಣನನ್ನ ಸೋಲಿಸುವವರೆಗೆ ಕೃಷ್ಣನಿಗೆ ಎಷ್ಟು ಟೆನ್ಷನ್ ಇತ್ತು ನೀವು ಓದಿ ಮಹಾಭಾರತ. ಘಟೋತ್ಕಚನನ್ನು ಅದಕ್ಕಾಗಿ ಛೂ ಬಿಡ್ತಾನೆ. ಅವನ ದಿವ್ಯ ಶಕ್ತಿ ಒಂದು ಅಸ್ತ್ರ ಅದೇನಾದ್ರೂ ಇದ್ದಿದ್ರೆ ಗಮ್ಮತ್ತು. ಅಂದರೆ ಘಟೋತ್ಕಚ ಹಿಡಿಂಬೆಯ ಮಗ, ನಿಮಗೆ ಗೊತ್ತು, ಭೀಮನ ಮಗ. ಆ ಘಟೋತ್ಕಚನನ್ನ ಹೊಡೆದಾಗ ಈ ದಿವ್ಯ ಶಕ್ತಿಯನ್ನೇ ಬಳಸಬೇಕಾದ ಅನಿವಾರ್ಯತೆ ಬರುತ್ತೆ ಕರ್ಣನಿಗೆ. ಅವ ಅಂಥ ಬಲಿಷ್ಠ, ಅವನ ಜೊತೆಗೆ ಯುದ್ಧ ಮಾಡೋಕ್ಕೆ ಆಗಲ್ಲ. ಅವನಲ್ಲಿದ್ದ ಎಲ್ಲ ಅಸ್ತ್ರಶಸ್ತ್ರಗಳು ಮುಗಿದು ಇನ್ನು ಲಾಸ್ಟ್ ರಿಸಾರ್ಟ್ ಅಂತ ಅವ ಅದನ್ನು ತೆಗಿತಾನೆ. ಆ ಹೊಡೆತಕ್ಕೆ ಆಶ್ಚರ್ಯಕಾರಕ ಅಂದರೆ ಘಟೋತ್ಕಚ ಸತ್ತಾಗ ಭೀಮನ ಮಗ ಸತ್ತ ಅಂತ ದುಃಖಿಸಬೇಕಿತ್ತಲ್ಲ. ನಮಗೆ ಬಹಳ ಆಶ್ಚರ್ಯ ಆಗುವ ಒಂದು ನಿರೂಪಣೆ ಇದೆ ವೇದವ್ಯಾಸರದು. ಕೃಷ್ಣ ಆಲ್ಮೋಸ್ಟ್ ಡಾನ್ಸ್ ಮಾಡಿದ ವಿವರಣೆಯನ್ನು ಕೊಡ್ತಾರೆ, ಸಾರಥಿಯಾಗಿದ್ದುಕೊಂಡು ಕುದುರೆಯಲ್ಲಿ. ಕೇಳ್ತಾನೆ ಅರ್ಜುನ, ನೀನ್ಯಾಕೆ ಡಾನ್ಸ್ ಮಾಡ್ತಿ ಅಂತ. ಯಾಕೆ ಅಂದರೆ ಕರ್ಣ ಒಂದು ವೇಳೆ ದಿವ್ಯ ಶಕ್ತಿ ಮತ್ತು ಇತರ ಅಸ್ತ್ರಶಸ್ತ್ರಗಳನ್ನು ಹಾಗೆ ಇಟ್ಟುಕೊಂಡು ಯುದ್ಧಕ್ಕೆ ಬಂದಿದ್ರೆ ನಿನ್ನನ್ನು ಅವನ ಜೊತೆಗೆ ಯುದ್ಧ ಮಾಡಿ ಗೆಲ್ತಿ ಅಂತ ನನಗೆ ಭರವಸೆ ಇಲ್ಲ ಅಂತ. ಅಲ್ಲಿವರೆಗೆ ಬಿಲ್ಗಾರ. ಅಂಥ ಕರ್ಣನಿಗೆ ಯಾಕೆ ಅಧಃಪತನ, ಯಾಕೆ ಸೋಲು? ದುಸ್ಸಂಗ, ಅಧರ್ಮದ ಜೊತೆಗೆ ಮೈತ್ರಿ. ಒಂದು ವೇಳೆ ಧರ್ಮಿಷ್ಠರ ಜೊತೆಗೆ ನೋಡಿ, ಕೊನೆಗೂ ಅವಕಾಶ ಇತ್ತು, ಕೊನೆಗೂ ಅವಕಾಶ ಕೊಟ್ಟಿದ್ದಾನೆ ಕೃಷ್ಣ. ಹೋಗಿ ನಿನ್ನ ತಾಯಿ ಕುಂತಿ, ನೀನು ಪಾಂಡವರ ದೊಡ್ಡ ಹಿರಿಯಣ್ಣ, ಈಗಲೂ ಬಂದರೆ ಬಾ, ನಿನಗೇ ಸಿಂಹಾಸನ, ನೀನು ಹಿರಿಯನಾದ್ದರಿಂದ ನಿನಗೇ ಸಿಂಹಾಸನ. ಇದನ್ನು ಬಹಳ ಜನ, ಕರ್ಣ ಮೊದಲೇ ಬಲಿಷ್ಠ, ದುರ್ಯೋಧನನ ಜೊತೆಗಿದ್ದ, ಕರ್ಣನ ಜೊತೆಗೆ ದುರ್ಯೋಧನ ಒಟ್ಟಾಗಿ ಬಿಟ್ಟರೆ ಪಾಂಡವರಿಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಇದನ್ನು ಹೇಳಿದ್ದು ಅಂತ ಇಂಟರ್ಪ್ರೆಟ್ ಮಾಡ್ತಾರೆ. ಕೃಷ್ಣ ಅಷ್ಟು ಸಣ್ಣವನಲ್ಲ, ಅದೆಲ್ಲ ನಮ್ಮ ಲೆಕ್ಕಾಚಾರ. ಅವನೊಂದೊಂದು ಮಂಡೆ ಹಾಳು ಮಾಡಿಬಿಡಬೇಕು, ಅವನು ಚೆನ್ನಾಗಿ ಯುದ್ಧ ಮಾಡಿದಾಗ ನೋಡ್ಕೋಬೇಕು, ಇದು ನಮ್ಮ ಲೆಕ್ಕಾಚಾರ. ಕೃಷ್ಣನ ಲೆಕ್ಕಾಚಾರ ಬೇರೆಯೇ. ಸ್ವಲ್ಪ ನಮಗೆ ಕೃಷ್ಣನ ಮನಸ್ಸು ಹೇಗೆ ಅನ್ನುವುದನ್ನು ಶ್ರೀಮದ್ ಭಾಗವತ ಓದಿದರೆ ಅರ್ಥ ಆಗುತ್ತೆ. ಅದಕ್ಕೆ ಮಹಾಭಾರತದ ಬಗ್ಗೆ ಒಂದು ಮಾತು ಇದೆ, ಮಹಾಭಾರತ ಅರ್ಥ ಆಗಬೇಕಾದ್ರೆ ಶ್ರೀಮದ್ ಭಾಗವತ ಓದಿಕೊಂಡಿರಬೇಕು, ಶ್ರೀಮದ್ ಭಾಗವತ ಜೊತೆಗೆ ಹರಿವಂಶ ಓದಿರಬೇಕು, ಅದಲ್ಲದೆ ವಿಷ್ಣು ಪುರಾಣವನ್ನು ಓದಿರಬೇಕು. ಇಷ್ಟನ್ನು ಓದಿ, ಭಗವದ್ಗೀತೆ ಹೇಗೂ ಅದು ಮಹಾಭಾರತದ ಅಂತರ್ಗತ, ಇಷ್ಟನ್ನು ಓದಿಕೊಂಡಾಗ ಮಹಾಭಾರತ ಅರ್ಥ ಆಗ್ತದೆ ಅಂತ ಒಂದು ಮಾತು ಇದೆ. ನಾನು ಅಲ್ಪ ಸ್ವಲ್ಪ ಓದಿದ್ದೇನೆ, 3 ಎಲ್ಲವನ್ನೂ ಅಲ್ಲ, ಕೃಪೆ ಮಾಡಬೇಕಷ್ಟೆ, ನನ್ನದೇನಿಲ್ಲ. ಆದರೆ ಯಾಕೆ ಕೃಷ್ಣ ಹೇಳಿದ ನಿಮಗೆ ಗೊತ್ತಿರಲಿ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಕೃಷ್ಣ ಹುಟ್ಟಿದ ತಕ್ಷಣ ಆಗಲೇ 7 ಮಕ್ಕಳನ್ನು ಕೊಂದಾಗಿತ್ತು, ಅಥವಾ 7ನೇ ಮಗುವೊಂದು ಆಚೆಗಿತ್ತು ಬಲರಾಮ. ಈ ಮಧ್ಯೆ 8ನೇ ಮಗುವನ್ನು ಕೊಲ್ಲುವ ಸ್ಥಿತಿಯಲ್ಲಿರುವ ಕಂಸನ ಸಂದರ್ಭ, ಕೃಷ್ಣ ಹುಟ್ಟುತ್ತಾನೆ. ವಸುದೇವ ದೇವಕಿಯವರು ಕಂಗಾಲಾಗಿ ಬಿಟ್ಟಿದ್ದಾರೆ, ಈಗ ಇವನನ್ನು ಕೊಲ್ತಾನೆ ಅಂತ. ಸಾಕ್ಷಾತ್ ಕೃಷ್ಣ ತಾನು ಯಾರು ಅನ್ನೋದನ್ನು ಪೂರ್ತಿಯಾಗಿ ವಿಷ್ಣುವಿನ ಸ್ವರೂಪದಲ್ಲಿ ಶಂಖಚಕ್ರ ಗದಾಧರನಾಗಿ ನಿತ್ತು ತೋರಿಸ್ತಾನೆ. ತೋರಿಸಿ ಹೇಳ್ತಾನೆ, ಹೆದರಬೇಕಾಗಿಲ್ಲ, ನಾನು ಬಂದಿರುವವನು, ನಾನು ಸಾಮಾನ್ಯ ಮಗುವಿನ ಹಾಗೆ ಇರ್ತೇನೆ, ನೀವು ಹೆದರದೇ ಇದ್ದರೆ ನಾನು ಇಲ್ಲಿಯೇ ಇರ್ತೇನೆ, ನಿಮಗೆ ಭೀತರಾದರೆ, ನಿಮಗೆ ಭಯ ಆಗಿದ್ದರೆ ನನ್ನನ್ನು ತೆಗೆದುಕೊಂಡು ಹೋಗಿ ನಂದಗೋಪನ ಮನೆಯಲ್ಲಿಟ್ಟು ಅಲ್ಲಿಯ ಮಗುವನ್ನು ಕರ್ಕೊಂಬನ್ನಿ ಅಂತ ಹೇಳಿ. ಕೃಷ್ಣ ಅಷ್ಟು ಹೇಳಿದ ಮೇಲೆ ಇವರಿಗೆ ಧೈರ್ಯ ಆಗಲಿಲ್ಲ, ತಗೊಂಡೋಗಿ ಇಟ್ಟರು. 11 ವರ್ಷ ತಂದೆ ತಾಯಿಯನ್ನು ನೋಡಲಿಲ್ಲ ಕೃಷ್ಣ. 11 ವರ್ಷದ ನಂತರ ಕಂಸವಧೆಯ ಸಂದರ್ಭ, ಆಗ ನೋಡ್ತಾನೆ. ಎದುರಿಗೆ ತಾಯಿ ತಂದೆಯನ್ನು ನೋಡುವ ಸಂದರ್ಭ. ಅವರನ್ನು ಬಂಧನದಲ್ಲಿ ಇಟ್ಟಿರ್ತಾನೆ ಕಂಸ, ನಿಮಗೆ ಗೊತ್ತು. ಆ ಜೈಲಿನಿಂದ ಬಿಡುಗಡೆಯಾಗಿ ಹೊರಗೆ ಬರುವಾಗ ಕೃಷ್ಣ ಅಪ್ಪ ಅಮ್ಮನನ್ನು 11 ವರ್ಷದ ನಂತರ ನೋಡುವ ಒಂದು ತಹತಹದಿಂದ ಹೋಗ್ತಾನೆ. ಅವನಿಗೆ ಅಪ್ಪ ಅಮ್ಮನನ್ನು ಮೊದಲ ಬಾರಿ ನೋಡ್ತಿದ್ದೇನೆ, ವಾಕ್ಯದ ನೇರ ಉಲ್ಲೇಖ ಇಲ್ಲ. ಅಪ್ಪ ಅಮ್ಮ ನನ್ನನ್ನು ಬಾಚಿ ತಬ್ಬಿಕೊಳ್ತಾರೆ. 11 ವರ್ಷದಿಂದ ಕಳೆದು ಹೋದ ಮಗುವನ್ನು ಆಲಿಂಗಿಸುವಾಗ ಅವರ ಹೃದಯ ಕರಗ್ತದೆ.
ನಾನೀಗ ಪ್ರಥಮ ಬಾರಿಗೆ ನನ್ನ ಹೆತ್ತ ಅಪ್ಪ ಅಮ್ಮನ ಜೊತೆಗೂಡ್ತೇನೆ ಅಂತೆಲ್ಲ ಭಾವಿಸಿಕೊಂಡು ಕೃಷ್ಣ ಹೋಗ್ತಾನೆ. ಆದರೆ ದೇವಕಿ ಮುಖ ಕೆಳಗೆ ಹಾಕ್ತಾಳೆ, ಸರಿಯಾಗಿ ಕಣ್ಣಿಗೆ ಕಣ್ಣು ಕೊಟ್ಟು ನೋಡೋದಿಲ್ಲ. 11 ವರ್ಷದ ಮೀಸೆ ಬೆಳೀಲಿಕ್ಕೆ ಬೆಳೆದು ಬಂದ ಹುಡುಗ ಒಂದು ಅಂತರದಲ್ಲಿ ನೋಡ್ತಾಳೆ. ಕೃಷ್ಣ ಏನು ಹೇಳೋದಿಲ್ಲ, ಪಾದಕ್ಕೆ ನಮಿಸಿ ಹೇಳ್ತಾನೆ, ಅಮ್ಮ ಅಪ್ಪ ಕ್ಷಮಿಸಿ, 11 ವರ್ಷ ಆಯಿತು, ನಾನು ನಿಮ್ಮ ಸೇವೆ ಮಾಡಬೇಕಿತ್ತು, ನಿಮ್ಮ ಜೊತೆಗಿದ್ದು ನಿಮ್ಮನ್ನು ನೋಡಿಕೊಳ್ಬೇಕಿತ್ತು, ಆ ಕರ್ತವ್ಯವನ್ನು ಮಾಡಲಿಲ್ಲ. ಯಾವುದೋ ಬೇರೆ ಉದ್ದೇಶದ ಕಾರಣವಾಗಿ ನಿಮ್ಮನ್ನು ಅಜ್ಞಾತವಾಗಿ ಜೈಲಿನಲ್ಲೋ ಇಟ್ಟುಕೊಂಡು ನಾನು ನನ್ನ ಪಾಡಿಗೆ ಬೆಳೆದೆ, ನನ್ನನ್ನು ಕ್ಷಮಿಸಪ್ಪ ಅಮ್ಮ ಅಂತ. ಒಂದು ಅನಾಥ ಮಗುವಿಗೆ ತಾಯಿ ಸಿಕ್ಕಾಗ ಏನು ಖುಷಿ ಆಗ್ತದೆ ಕೃಷ್ಣನಿಗೆ ಗೊತ್ತಿತ್ತು. ನಾನು ಮನುಷ್ಯ ಪರಿಭಾಷೆಯಲ್ಲಿ ಮಾತಾಡೋದು, ದೇವತಾ ಅವತಾರವಾಗಿ ಅಲ್ಲ. ಅವನು ಅನೇಕ ಸರಿ ಹೇಳ್ತಾನೆ, ಮಮ ವರ್ತ್ಮ ಅನುವರ್ತಂತೆ, ನಾನು ಮನುಷ್ಯನಾಗಿ ಬಂದಿದ್ದೇನೆ, ನನ್ನನ್ನು ನೋಡಿ ನನ್ನಂತೆ ವರ್ತಿಸ್ತಾರೆ, ಆದ್ದರಿಂದ ನಾನು ಹೀಗೆ ಬದುಕ್ತಿದ್ದೇನೆ ಅಂತ. ಆ ಅರ್ಥದಲ್ಲಿ ಕೃಷ್ಣ ಹಾಗೆ ಭಾವಿಸಿದ್ದ. ಈ ಕರ್ಣನಿಗೆ ಒಮ್ಮೆ ತಾಯಿತನವನ್ನು ನೆನಪು ಮಾಡಿ, ನಿನ್ನ ತಾಯಿ ಅಂತ ತೋರಿಸಿದರೆ ಒಂದು ತಾಯಿ ಮಕ್ಕಳ ಮಿಲನವಾಗಬಹುದು, ಕುಂತಿಯೂ ಸಂತೋಷ ಪಡಬಹುದು ಅನ್ನುವ ಭಾವವಿತ್ತು. ಆ ಅವಕಾಶವನ್ನು ಕರ್ಣ ಬೇಡ ಅಂದ. ಒಂದು ಸಾರಿ ಮುಂದೆ ನಾನು ಪ್ರಸಂಗ ಬಂದಾಗ ಹೇಳ್ತೀನಿ. ಕರ್ಣ ಇತ್ತ ತಂದೆಗೆ ಕೃಷ್ಣ ಹೇಳಿ ಹೋಗಿದ್ದಾನೆ, ಅವನಿಗೆ ಇವನು ಬೇಡ ಅಂತ ಹೇಳಿದ್ದಾನೆ, ನಾನು ಸೇರೋದಿಲ್ಲ ಅಂತ. ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದಾನೆ ಕೃಷ್ಣ, ಕರ್ಣ. ಎದುರಿಗೆ ತಂದೆಗೆ ಅರ್ಘ್ಯ, ಸೂರ್ಯ ತಂದೆ ತಾನೆ, ತಂದೆಗೆ ಅರ್ಘ್ಯ ಕೊಡ್ತಿದ್ದಾನೆ ಕರ್ಣ. ಹಿಂದೆ ಕುಂತಿ ಬಂದು ಹೇಳಲಿಕ್ಕೆ ನಿಂತಿದ್ದಾಳೆ, ನೀನು ನನ್ನ ಮಗ ಅಂತ ಹೇಳಬೇಕು ಮತ್ತು ಕೆಲವು ಆಶ್ವಾಸನೆಗಳನ್ನು ತಗೋಬೇಕು, ನನ್ನ ಮಕ್ಕಳಿಗೆ ಹೊಡೆಯಲ್ಲ ಕೊಲ್ಲಲ್ಲ ಅಂತ. ಅವಳು ಹಿಂದೆ ನಿಂತಿದ್ದಾಳೆ. ಅವನು ಅರ್ಘ್ಯ ಕೊಟ್ಟು ಹೀಗೆ ತಿರುಗುವಾಗ ಹಿಂದೆ ಕುಂತಿ ಕಾಣಿಸ್ತಾಳೆ. ಪರಸ್ಪರ ಕುಂತಿಯನ್ನು ಮೊದಲ ಬಾರಿಗೆ ನೋಡುವುದವನು ಕೃಷ್ಣ, ನಿನ್ನ ಅಮ್ಮ ಕುಂತಿ ಅಂತ ಹೇಳಿದ ಮೇಲೆ. ಆಗ ಕರ್ಣನ ಮಾತುಗಳನ್ನು ದಯವಿಟ್ಟು ಓದಿ. ನನಗೆ ದುಃಖದಿಂದ ಗಂಟಲು ಕಟ್ಟಿ ಓದಕ್ಕಾಗಲಿಲ್ಲ. ನಾವು ಮಕ್ಕಳಿಗೆ ಗಟ್ಟಿ ಓದ್ತಿದ್ವಲ್ಲ, ಓದಕ್ಕೆ ಆಗಲಿಲ್ಲ, ಅಷ್ಟು ಆಪ್ತವಾದ ಆ ಭಾವ ನೋಡಿದ್ರೆ ಕರ್ಣ ಎಂಥ ಒಳ್ಳೆಯ ಮಗು. ಆದರೆ ಏನು ಮಾಡೋದು, ದುಸ್ಸಂಗ ಬಿಡಲಿಲ್ಲ, ಅಧರ್ಮದ ದುಸ್ಸಂಗ. ಅದಕ್ಕೆ ಪೆನಾಲ್ಟಿ. ಏಕಲವ್ಯನಿದ್ದನಲ್ಲ, ಅವನಿಗೇನಾಗಿತ್ತು, ಸತ್ಯವಿತ್ತು, ಪ್ರಾಮಾಣಿಕತೆ ಇತ್ತು, ಆಮೇಲೆ ಗುರುಭಕ್ತಿ ಇತ್ತು, ಶ್ರದ್ಧೆ ಇತ್ತು. ಎಂಥ ಟಾಪರ್ ಆಗಿದ್ದ, ಆಲ್ಮೋಸ್ಟ್ ಈಕ್ವಲ್ ಟು ಅರ್ಜುನ. ಯಾಕೆ ಅವನ ಸೋಲು? ಅಧರ್ಮ. ಅಲ್ಲಿ ಏನು ಅಧರ್ಮ? ಗುರುವನ್ನು ಗುರು ಅನುಗ್ರಹಿಸದೆ ನಾವೇ ತೀರ್ಮಾನ ಮಾಡುವಂತಿಲ್ಲ. ಗುರು ಅನುಗ್ರಹಿಸಬೇಕು, ನಾನು ನಿನ್ನನ್ನು ಈ ಲೋಕದ ಪ್ರಥಮನನ್ನಾಗಿ ಮಾಡ್ತೇನೆ ಅಂತ. ಗುರು ಅನುಗ್ರಹಿಸದೆ ನಾವೇ ತೀರ್ಮಾನ ಮಾಡಿ, ಗುರುವಿನ ಮಾತನ್ನು ನಾನು ಉದ್ಘೋಷಿಸಿಕೊಳ್ಳುವ ಹಕ್ಕಿಲ್ಲ. ಗುರು ಯಾವ ಕಾಲಕ್ಕೂ ತನ್ನ ಮಾತನ್ನು ತನಗೆ ಬೇಕಾದಂತೆ ನಡೆಸುವವನೇ ಹೊರತು ಶಿಷ್ಯನ ಮಾತಿಗೆ ತಥಾಸ್ತು ಹೇಳುವುದಲ್ಲ. ಅವ್ರು ಮಾಡಿದ ತಪ್ಪು ಅದೊಂದೇ. ಈ ಲೋಕದ ಪ್ರಥಮ ಬಿಲ್ದಾರ ಆಗ್ಬೇಕು ಅಂತ ದ್ರೋಣಾಚಾರ್ಯರನ್ನ ತಾನೇ ಗುರುವಾಗಿ ಭಾವಿಸಿಕೊಂಡು ಕಲ್ಲಮೂರ್ತಿಯನ್ನು ಪೂಜಿಸಿ ತಾನು ಪ್ರಥಮ ಆಗ್ಲಿಕ್ಕೆ ಹೊರಟ. ದ್ರೋಣಾಚಾರ್ಯರು ಆಗ್ಲೇ ಮಾತು ಕೊಟ್ಟಾಗಿತ್ತು ಅರ್ಜುನನಿಗೆ, ನಾನು ಜಗದ ಏಕಮಾತ್ರ ಬಿಲ್ದಾರನಂತ ನಿನ್ನನ್ನು ಮಾಡ್ತೇನೆ. ಗುರುವಿನ ಮಾತು ಸುಳ್ಳಾಗುವುದು ಹೇಗೆ? ಗುರುವಿನ ಮಾತನ್ನು ಸುಳ್ಳು ಮಾಡುವುದಕ್ಕೆ ಸಾಧ್ಯವಿಲ್ಲ. ಗುರುವನ್ನು ನಾವು ನಮ್ಮಷ್ಟಕ್ಕೆ, ಅದಕ್ಕೆ ಗುರುವಿನಿಂದ ಹೋಗಿ ಗುರುವಿನ ಬಗ್ಗೆ ನಾವೇ ತೀರ್ಮಾನ ತಗೋಬೇಡಿ ಅಂತ ಬಹಳ ಬಾರಿ ಎಚ್ಚರಿಸುವುದು ಅಧ್ಯಾತ್ಮ ತತ್ವದಲ್ಲಿ. ಅದಕ್ಕೆ ಗುರುವಿನ ಬಗ್ಗೆ ದೇವರಾದರೂ ಕ್ಷಮಿಸಿ ಅನ್ನೋ ದೇವರ ಜೊತೆಗೆ ನಾವು ಯಾವುದನ್ನು ಗುರು ಅಂತ ಭಾವಿಸ್ತೇವೆ ಇಲ್ಲ ಅಂತಲೇ. ಅಂದ್ರೆ ಒಂದು ವೇಳೆ ದೇವರು ನಮ್ಮನ್ನು ಕ್ಷಮಿಸದಿದ್ರೆ ಗುರುವಿದ್ದಾನೆ, ಗುರು ತಪ್ಪು ಮಾಡಿದರೆ ಗುರುವೇ ಕ್ಷಮಿಸದಿದ್ರೆ ಮತ್ತೆ ಯಾರು ಇಲ್ಲ ಅನ್ನೋ ಮಾತೆಲ್ಲ ಬಂದದ್ದು ಈ ಕಾರಣ. ಅಲ್ಲಿ ಅಧರ್ಮವಾಯಿತು. ಗುರುವಿನ ಬಗ್ಗೆ ಅವನೇ ತೀರ್ಮಾನ ತಗೊಂಡ, ಟಾಪರ್ ಆದ ತನ್ನ ಶ್ರದ್ಧೆಯಿಂದ ಗುರು ಅನುಗ್ರಹಿಸಲಿಲ್ಲ. ಪೆನಾಲ್ಟಿ ಹೆಬ್ಬೆರಳು. ಈ ಥರ ಒಂದು ಕಡೆ ಸತ್ಯ, ಧರ್ಮ ಮತ್ತು ದಯೆ ಮುಂತಾದ ಗುಣಧರ್ಮಗಳನ್ನು ಪ್ರತಿಷ್ಠಾಪಿಸುವ, ಇನ್ನೊಂದು ಕಡೆ
ಅಹಿಂಸೆಯೇ ಪರಿಹಾರ, ಹಿಂಸೆ ಅಲ್ಲ ಅನ್ನೋದನ್ನು ಆತ್ಯಂತಿಕವಾಗಿ ಹೇಳುವ ಮಹಾಭಾರತ ಒಂದು ದೊಡ್ಡ ನನ್ನ ನಿಮ್ಮೆಲ್ಲರ ಕಥಾಭಾಗ. ಆದಿಪರ್ವದಿಂದ ತೊಡಗಿ 18 ಪರ್ವಗಳು, 1,00,000 ಶ್ಲೋಕಗಳು ಅಂತ ತೀರ್ಮಾನ ಹೇಳ್ತಾರೆ. ಕೆಲವರು ಇಲ್ಲ 8,800, ಇಲ್ಲ 24,000 ಶ್ಲೋಕ. ಅದು ಒಂದು ಕಾಲಘಟ್ಟದಲ್ಲಿ 8,800, ಆಮೇಲೆ 24,000 ಎರಡನೇ ಘಟ್ಟ, ಮೂರನೇ ಘಟ್ಟದಲ್ಲಿ ಅದು 1,00,000ವಾಯಿತು. ಹೀಗೆಲ್ಲ ಚರ್ಚೆಗಳಿವೆ. ಅಲ್ಲ, ಅದು 1,00,000 ಅನ್ನೋದು ವೇದವ್ಯಾಸರ ರಚನೆಯ ಮಹಾಭಾರತ. 32 ಲಕ್ಷ ಅಕ್ಷರಗಳನ್ನುಳ್ಳದ್ದು ಅಂತ ಅಪ್ಪನ ವಿವರಣೆ, 1,00,000 ಶ್ಲೋಕಗಳುಳ್ಳದ್ದು ಅಂತ. ಈ ಮಹಾಭಾರತವನ್ನು ರಚಿಸಿದ ವೇದವ್ಯಾಸರು ಪರಾಶರ ಅನ್ನುವ ಮುನಿಗೆ ಸತ್ಯವತಿ ಅನ್ನುವ ಒಬ್ಬ ಬೆಸ್ತರ ಹುಡುಗಿಯಿಂದ ಹುಟ್ಟಿದವರು. ಬೆಸ್ತರ ಹುಡುಗಿ ದೋಣಿ ದಾಟಿಸುವ ಕೆಲಸ ಮಾಡಿದರೆ ಪರಾಶರ ಮುನಿಗಳು ಒಂದು ದಿನ ಈ ದಡದಿಂದ ಆ ದಡಕ್ಕೆ ಹೋಗುವಾಗ ಅವಳಿಗೆ ಮನಸ್ಸೋತು ತಾನು ಸತ್ಯವತಿಯಿಂದ ಒಂದು ಮಗುವನ್ನು, ಅವಳಿಗೆ ಯೋಜನ ಗಂಧಿ ಆಗುವಂಥ ಅವಳಿಗೊಂದು ಪರಿಮಳವನ್ನು ಅನುಗ್ರಹಿಸಿ, ಯೋಜನ ದೂರಕ್ಕೆ ಅವಳ ಗಂಧ ಬರಬೇಕು, ಪರಿಮಳ ಬರಬೇಕು ಅಂಥದ್ದೊಂದು ಅನುಗ್ರಹ ಮಾಡಿ, ನೀನು ಬೆಸ್ತರವಳು ಅನ್ನುವ ಭಾವವನ್ನು ಕಳಚಿಸಿ ಅವಳಿಂದ ಪಡೆದ ಕಾನೀನ ಕನ್ಯೆಗೆ ಹುಟ್ಟಿದವ ಅಂತ ತಾನೇ ಹೇಳಿಕೊಳ್ತಾರೆ ವೇದವ್ಯಾಸರು. ದ್ವೀಪದಲ್ಲಿ ಹುಟ್ಟಿದ್ದು ಪರಾಶರರು. ಅವಳಿಗೆ ಗರ್ಭಿಣಿ ಆದ ಮೇಲೆ ಅವರೆಲ್ಲೋ ಹೋಗಿದ್ದಾರೆ, ಇವಳು ತನ್ನ ತಂದೆಯ ಜೊತೆಗೆ ಅದ್ಯಾವುದೋ ದ್ವೀಪದಲ್ಲಿ ಬದುಕುತ್ತಿದ್ದವಳು. ಹಾಗೆ ದ್ವೀಪದಲ್ಲಿ ಹುಟ್ಟಿದ ಮಗನಾದ್ದರಿಂದ ದ್ವೈಪಾಯನ, ಪರಾಶರರ ಮಗನಾದ್ದರಿಂದ ಪರಾಶರಾರ್ಯ. ಬದರಿ ಕ್ಷೇತ್ರದಲ್ಲಿ ತನ್ನ ಪಾಡಿಗೆ ಅವರು ಆಶ್ರಮ ಸ್ಥಾಪಿಸಿಕೊಂಡು ಬಂದವರಿಗೆ ಅನುಗ್ರಹ ಮಾಡ್ತಿದ್ರು ಅನ್ನುವ ಕಾರಣಕ್ಕಾಗಿ ಬಾದರಾಯಣ. ವೇದಗಳನ್ನು ವಿಭಾಗ ಮಾಡಿದವರಾದ್ದರಿಂದ ವೇದವ್ಯಾಸ. ಅವರಿಗೆ ಇನ್ನೊಂದು ಹೆಸರು ಕೃಷ್ಣದ್ವೈಪಾಯನ ಅಂತಂದರೆ ಕಪ್ಪು ಕಲರಿದ್ರು ಅಂತ. ಕೃಷ್ಣ ಅನ್ನುವುದು ವರ್ಣಕ್ಕೆ, ಬಣ್ಣಕ್ಕೆ ಕೃಷ್ಣವರ್ಣ ಅಂತ, ಅದೇ ಮುಂದೆ ಕೃಷ್ಣನಿಗಾಯಿತು ಅಂತ. ಆದರೆ ಕೃಷ್ಣ ಅನ್ನೋದು ಆಕರ್ಷಕ ಅನ್ನುವ ಅರ್ಥದಲ್ಲೂ ಇದೆ. ಹಾಗೆ ಕೃಷ್ಣದ್ವೈಪಾಯನರು ಅಂತ ಒಂದು ಹೆಸರು. ವೇದಗಳನ್ನು ಅವರ ವ್ಯಾಸ ಅಂತ ಯಾವುದಕ್ಕೆ ಹೇಳೋದು, ಒಂದು ವೃತ್ತದ ಈ ಬಿಂದುವಿನಿಂದ ಆ ಧ್ವದಿಗೆ ಸರಿಯಾಗಿ ಛೇದ ಮಾಡಿದರೆ ಅದು ವ್ಯಾಸ ಅಲ್ವಾ, ಪಕ್ಕ ಪರ್ಫೆಕ್ಟ್ ಲೈನ್. ಈ ಪರಿಧಿಯ ಬಿಂದು ಆ ಪರಿಧಿಯ ಬಿಂದುಗೆ ನಡುವಿನ ರೇಖೆ ಪರ್ಫೆಕ್ಟ್ ಕಟ್ ಮಾಡಿದರೆ ಅದು ವ್ಯಾಸ. ವೇದಗಳನ್ನು ಆ ಥರ ಪರ್ಫೆಕ್ಟ್ ವಿಭಾಗ ಮಾಡಿದ್ದಾರೆ, ಆದ್ದರಿಂದ ವೇದವ್ಯಾಸರಾದರು ಅಂತ. ಅವರಿಗೆ ಮೂಲತಃ ವ್ಯಾಸರು ಅಂತ ಹೆಸರಿರಲಿಲ್ಲ ಅಂತ ಹೇಳ್ತಾರೆ. ಆ ವೇದವನ್ನು ವಿಭಾಗ ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಅಂತ ಅದನ್ನು ವಿಭಾಗ ಮಾಡಿಕೊಟ್ಟು ವೇದವ್ಯಾಸರಾದರು, ಕೃಷ್ಣದ್ವೈಪಾಯನರಾದರು, ಬಾದರಾಯಣರಾದರು. ಮತ್ತು ಅವರ ಈ 4 ಮುಖಗಳಲ್ಲಿ ಅವರು ಮಹಾಭಾರತವನ್ನು ಬರೆಯುವಾಗ ಅದು ವೇದದ ನಂತರದ ಕಾಲಘಟ್ಟ, ಬುದ್ಧನ ಪೂರ್ವ ಅಂತ ಹೇಳ್ತಾರೆ. ಮೆಗಸ್ತನೀಸ್ ಅನ್ನುವ ಒಬ್ಬ ಹಿಸ್ಟರಿಯಲ್ಲಿ, ಚರಿತ್ರೆಯಲ್ಲಿ ದಾಖಲಿಸ್ತಾನೆ. ಕ್ರಿಸ್ತಪೂರ್ವ 300ನೇ ಶತಮಾನದಲ್ಲಿ ಅವನು ದಾಖಲಿಸ್ತಾನೆ. ಆಗಲೇ ಕೃಷ್ಣ ಪೂಜೆಗೆ ಒಳಗಾಗಿದ್ದ ಅಂತ, ಅಂದರೆ ಅದಕ್ಕೆ ಪೂರ್ವ ಇತ್ತು ಮಹಾಭಾರತ ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಬುದ್ಧನ ನಂತರ ಅಂತ ಕೆಲವರ ವಾದ ಇಲ್ಲದೆ ಬುದ್ಧನ ಪೂರ್ವದಲ್ಲೇ ವೇದವ್ಯಾಸರು ರಚಿಸಿದ್ದು ಅನ್ನೋದು ದಾಖಲೆ ಇದೆ. ಇದರ ಜೊತೆಗೆ ಇಂಥ ಒಂದು ಶ್ಲೋಕಗಳ ಸಂಗ್ರಹದ ಈ ಮಹಾಭಾರತವನ್ನು ಯಾಕೆ ಬರೆದರು ಅಂದರೆ ಇವರು ಮಹಾಭಾರತದಲ್ಲಿ ಒಂದು ಪಾತ್ರ, ಅಜ್ಜನ ಹಾಗೆ. ಯಾಕೆಂದರೆ ನಿಮಗೆ ಗೊತ್ತು, ಈ ಸತ್ಯವತಿ ಅನ್ನುವ ಇವರ ತಾಯಿ ಇವರನ್ನು ಹೆತ್ತು ಇವನಿಗಿನ್ನೂ ಮದುವೆ ಆಗಿರಲಿಲ್ಲ. ಯಾರಿಗೆ? ಈ ಸತ್ಯವತಿಗೆ. ಮತ್ತು ವೇದವ್ಯಾಸರು ಅವರಿಗೆ ಭರವಸೆ ಕೊಟ್ಟಿರ್ತಾರೆ, ಅಮ್ಮ ನಾನು ನೀನು ಕರೆದಾಗ ಬರ್ತೇನೆ ಅಂತ. ಈ ಸತ್ಯವತಿ ಆ ಬಳಿಕ ಮದುವೆ ಆಗುವುದು ಶಂತನು ಅನ್ನುವ ರಾಜನನ್ನು. ಈ ಶಂತನು ಈ ಕುರುವಂಶದ ಒಬ್ಬ ದೊರೆ. ಈ ಶಂತನುವಿಗೆ ಒಂದು ಸಾರಿ ಅವನು ಇದು ಪಂಪನ ಭಾರತ ನಾನು ಹೇಳೋದು. ಮೃಗಯ ವ್ಯಾಜದಿನ್ ವರ್ಮೆ ಶಂತನು ತೊಳಲ್ತರ್ಪಂ ಪಳಂಚಲ್ಕೆ ತನ್ಮೃಗ ಶವಾಕ್ಷಿಯ ಕಂಪು ತಟ್ಟಿ ಮಧುಪಂಬೋಲ್ ಸೋಲ್ತು ನಲ್ಮೆಗೆ ದಿವ್ಯಂ ಪಿಡಿವಂತೆ ಓಲ್ ಪಿಡಿದು ನೀ ಬಾ ಪೋಪಂ ಎಂದಂಗೆ ತತ್ಕನ್ನಿಕೆ ನಾಂಚಿ ಮೆಲ್ಲಗೆ ಬೇಡುವೊಡೆ ನೀವೆಮ್ಮ ಅಯ್ಯನಂ ಬೇಡಿರೆ ಎಂಬುದು ಮತ್ತು ಒಂದು ಪದ್ಯ. ಶಂತನು ಒಂದು ದಿನ
ಮೃಗಯ ವ್ಯಾಜದಿನ್ ಒರ್ಮೆ ತೊಳಲ್ತಿರ್ಪಂ. ತನ್ನ ಒಂದು ಬೇಟೆಯ ಕಾರಣಕ್ಕಾಗಿ, ಮೃಗಯ ವ್ಯಾಜ ಬೇಟೆಯ ಕಾರಣಕ್ಕಾಗಿ ತೊಳಲ್ತಿರ್ಪಂ ಓಡಾಡ್ತಿದ್ದಾನೆ, ಸಂಚರಿಸ್ತಿದ್ದಾನೆ ಕಾಡಿನಲ್ಲಿ. ಪಳಂಚಲ್ಕೆ ತತ್ ಮೃಗ ಶಾಬಾಕ್ಷಿಯ ಕಂಪು ತಟ್ಟಿ. ಆವಾಗ ಎಲ್ಲಿಯೋ ಒಂದು ಜಿಂಕೆಯ ಕಣ್ಣಿನವಳ ವಾಸನೆ ಬಡಿಯಿತು. ಯಾಕೆ? ಯೋಜನಾ ಗಂಧಿ ಆಗುವಂತ ಪರಾಶರರ ಅನುಗ್ರಹ ಇತ್ತಲ್ಲ, ಒಂದು ಯೋಜನ ದೂರಕ್ಕೆ ಯಾವುದೋ ಒಂದು ಪರಿಮಳ ಬಂತು ಇವನಿಗೆ. ಕಂಪು ತಟ್ಟಿ ಮಧುಪಂಬೋಲ್ ಸೋಲ್ತು. ಒಂದು ದುಂಬಿ ಹೂವಿಗೆ ಸೋತ ಹಾಗೆ ಸೋತು ಅವನು ನಿಧಾನ ಬೆನ್ನು ಹತ್ತಿದನಂತೆ. ಆ ವಾಸನೆ ಎಲ್ಲಿಂದ ಬರ್ತಿದೆ ಅಂತ ಸಿಕ್ಕಿತು. ಆ ಹೆಣ್ಣು ಇವಳಿಂದ ವಾಸನೆ ಬರ್ತದೆ ಗೊತ್ತಾಯ್ತು ಅವನಿಗೆ. ಮಧುಪಂಬೋಲ್ ಸೋಲ್ತು. ಆಮೇಲೆ ಆ ಹುಡುಗಿಯನ್ನು ನೋಡಿ ಮೆಲ್ಲಗೆ ನಾಣ್ಚಿ ಅವನೇನು ಮಾಡಿದ? ಹೋಗಿ ಕೈಯನ್ನೇ ಹಿಡಿದನಂತೆ. ಅವಳ ಕೈಯನ್ನು ಮಧುಪಂಬೋಲ್ ಸೋಲ್ತು ದಿವ್ಯಂ ಪಿಡಿವಂತೆ ಓಲ್ ಪಿಡಿದು. ಅಂದರೆ ಹಿಂದಿನ ಕಾಲದಲ್ಲಿ ಸಾಕ್ಷಿಗೆ ದಿವ್ಯ ಅಂತಿದ್ರು. ಈಗ ಪತಿವ್ರತೆ ಹೌದಾ ಅಲ್ವಾ ಅಂದರೆ ದಿವ್ಯ ಮಾಡೋದು. ದಿವ್ಯ ಪರೀಕ್ಷೆ ಅಂದ್ರೆ ಏನು? ಅವಳು ಹೋಗಿ ನಾಗವನ್ನು ಹಿಡಿಬೇಕು ಕೈಯಲ್ಲಿ. ಕಚ್ಚದೇ ಇದ್ದರೆ ಹುತ್ತಕ್ಕೆ ಕೈ ಹಾಕಿ ನಾಗ ಹಿಡಿಯುವಾಗ ಅವಳು ಪತಿವ್ರತೆ. ಹೋಗಿ ಕೆಂಡದ ಒಂದು ಕಬ್ಬಿಣದ ಕೆಂಡವನ್ನು ಕೈಯಲ್ಲಿ ಹಿಡಿಬೇಕು. ಕೈ ಸುಡದೇ ಇದ್ದರೆ ಅದು ದಿವ್ಯ. ಅದಕ್ಕೆ ಪರೀಕ್ಷೆಗೆ ದಿವ್ಯ. ಇವನು ಫಸ್ಟ್ ಟೈಮ್ ಹೋಗಿ ಕೈ ಹಿಡಿದಾಗ ಅದನ್ನು ಪಂಪ ನಲ್ಮೆಗೆ ದಿವ್ಯಂ ಪಿಡಿವಂತೆ ಓಲ್ ಪಿಡಿದು ಅಂತ ಹೇಳ್ತಾನೆ. ಪ್ರೀತಿಗೆ ಸಾಕ್ಷಿ ಅನ್ನುವ ಹಾಗೆ ಹಿಡಿದ ಅಂತ. ಅದು ಯಾಕೆ ದಿವ್ಯ ಬಳಸಿದ್ದಾನೆ? ಮುಂದೆ ಎಂಥ ದೊಡ್ಡ ಅದು ಪರೀಕ್ಷೆ. ಅದು ಈ ಕ್ಷಣದ ಪ್ರೀತಿಯ ಪರೀಕ್ಷೆ ಅಲ್ಲ, ಅವನ ಜೀವಮಾನದ ಪರೀಕ್ಷೆ ಆಯಿತು ಅದು, ಅವಳ ಕೈ ಹಿಡಿದದ್ದು. ಯಾಕೆ? ಹಾಗೆ ಹಿಡಿದದ್ರಿಂದಲೇ ಮುಂದೆ ಎಲ್ಲ ಆದದ್ದು. ಹಾಗಾಗಿ ಅದನ್ನು ಆ ಪದ್ಯ ಶಬ್ದವನ್ನು ಬಳಸ್ತಾನೆ ಅನ್ನೋದೆಲ್ಲ ವಿಮರ್ಶೆ ಇದೆ. ಪಿಡಿದು ಕೂಡಲೇ ಪಿಡಿದು ಅವನಷ್ಟೇ ಮಾಡಲಿಲ್ಲ. ಅವನು ಮೊದಲೇ ರಾಜ. ಅವ ಏನು ಮಾಡಿದ? ನೀ ಬಾ ಪೋಪಂ, ಬಾ ಹೋಗೋ ನನ್ನೊಟ್ಟಿಗೆ ಬಾ. ಅವಳು ತತ್ಕನ್ನಿಕೆ ಮೆಲ್ಲಗೆ ನಾಣ್ಚಿ. ಆಗ ಆ ಹುಡುಗಿ ಮೆಲ್ಲಗೆ ನಾಚಿ, ಅವಳು ಕನ್ನಿಕೆ, ಅವಳು ನಾಚಿ, ಬೇಡುವೊಡೆ ನೀವು ಎಮ್ಮ ಅಯ್ಯನಂ ಬೇಡಿರೆ ಎಂಬುದು. ನೀವು ಬೇಡ್ತೀರಾದರೆ ನಮ್ಮ ಅಪ್ಪನನ್ನು ಬೇಡಿ, ನನ್ನನ್ನು ಬಾ ಅಂತ ಕರಿಬೇಡಿ. ಯಾಕೆ? ಒಬ್ಬರು ಹಾಗೆ ಮಾಡಿಬಿಟ್ಟು ಹೋಗಿದ್ದಾರೆ, ಇನ್ನು ಇವರು ಹಾಗೆ ಮಾಡಿಬಿಟ್ಟು ಹೋದರೆ ಈ ಸರಿ ಅಪ್ಪನ ಮುಖಾಂತರ ಆಗಲಿ ಅಂತ ಅವಳದ್ದು. ಬೇಡುವೊಡೆ ನೀವೆಮ್ಮ ಅಯ್ಯನಂ ಬೇಡಿರೆ ಎಂಬುದು. ಹಾಗೆ ಶಂತನುವಿನ ಕೈ ಹಿಡಿದ ಸತ್ಯವತಿಯೇ ವೇದವ್ಯಾಸರ ತಾಯಿ, ಬೆಸ್ತರ ಹೆಣ್ಣು ಮಗಳು. ಶಂತನುವನ್ನು ಮದುವೆಯಾದ ಮೇಲೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅನ್ನೋ ಮಕ್ಕಳನ್ನು ಹಡಿತಾಳೆ. ಇತ್ತ ಭೀಷ್ಮಾಚಾರ್ಯರು ಶಂತನುವಿನ ಮೊದಲಿನ ಹೆಂಡತಿ ಗಂಗೆಯಿಂದ ಹುಟ್ಟಿದವರು. ಗಂಗೆಗೆ ಎಷ್ಟು 7 ವಸುಗಳನ್ನು ಹಡೆದ ಬಳಿಕ ಇವರು ಕೊನೆಯವರೊಬ್ಬರನ್ನು ಉಳಿಸಿದ್ದು ಅವನು. ಯಾಕೆಂದರೆ ಗಂಗೆ ಮೊದಲೇ ಕರಾರು, ನನ್ನನ್ನು ಮದುವೆ ಆಗ್ತಿದ್ರೆ ನನ್ನ ಮಕ್ಕಳ ನನಗೆ ಕೊಟ್ಟರೆ ಮಾತ್ರ ಮದುವೆ, ಇಲ್ಲದ್ರೆ ಇಲ್ಲ. ಹಾಗಾಗಿ ಕೊನೆಯ ಮಗು ಭೀಷ್ಮಾಚಾರ್ಯರನ್ನು ಕೊಡಲಿಲ್ಲ ಅವನು. ಎಷ್ಟು ಮಕ್ಕಳನ್ನು ನಿನಗೆ ಕೊಡೋದು? ಅದು ಸಾಯುವುದು ಪ್ರತಿ ಮಗು. ಅದಕ್ಕೆ ಕಾರಣ ಇದೆ, ವಸುಗಳ ಶಾಪ, ಗಂಗೆಯಿಂದ ಮೋಕ್ಷ ಅಂತ ಹಿಂದೆ ಒಂದು ಕಥೆ ಎಲ್ಲ ಬರುತ್ತದೆ ಅಲ್ಲ. ಅದಕ್ಕೆ ಮಹಾಭಾರತ ಪೂರ್ಣ ಕೇಳೋಣ, ಮುಂದೆ ಗೊತ್ತಾಗುತ್ತೆ. ಸೊ ಅಂಥ ಭೀಷ್ಮಾಚಾರ್ಯರು ಒಂದು ಪ್ರತಿಜ್ಞೆ ಮಾಡಿದರು ಶಂತನುವಿಗಾಗಿ. ಯಾವಾಗ ಇವ ಸತ್ಯವತಿಯನ್ನು ಮದುವೆ ಆಗುವ ಸಂದರ್ಭದಲ್ಲಿ ಅಪ್ಪನನ್ನು ಕೇಳು ಅಂದರು. ಹಾಗೆ ಇವ ಮಗನನ್ನು ಕೇಳಿದ. ಅಲ್ಲಿ ಅಪ್ಪನನ್ನು ಕೇಳಿದ, ಇಲ್ಲಿ ಮಗನನ್ನು ಕೇಳಿದ. ಅವರದ್ದು ಕರಾರಿದೆಯಪ್ಪ, ಮದುವೆ ಆದರೆ ಅವಳಿಗೆ ಹುಟ್ಟಿದ ಮಗನನ್ನೇ ನಾನು ಕೂಡಿಸ್ಬೇಕಂತೆ, ಹೇಗೆ ಮಾಡೋದು ಅಂತ. ಆಗ ಭೀಷ್ಮ ಪ್ರತಿಜ್ಞೆ, ನಾನು ಯಾವತ್ತೂ ಸಿಂಹಾಸನ ಏರುವುದಿಲ್ಲ ಮತ್ತು ನಾನು ಯಾವತ್ತೂ ಮದುವೆ ಆಗೋದಿಲ್ಲ. ನನಗೆ ಸಂತಾನ ಇದ್ದರೆ ಅದೂ ಸಮಸ್ಯೆ ಅಲ್ಲ, ಬ್ರಹ್ಮಚಾರಿ. ಹಾಗೆ ಈ ಭೀಷ್ಮಾಚಾರ್ಯರ ಮತ್ತು ಸತ್ಯವತಿಯ ಒಂದು ದೃಷ್ಟಿಯಿಂದ ಭೀಷ್ಮಾಚಾರ್ಯರಿಗೆ ಸತ್ಯವತಿಯ ಮುಖಾಂತರ ಸಂಬಂಧಿ, ಸತ್ಯವತಿಗೆ ನೇರ ಸಂಬಂಧಿ ವೇದವ್ಯಾಸರು. ಮಕ್ಕಳಿಲ್ಲದಾಗ ವೇದವ್ಯಾಸರನ್ನು ಕರೆದರು. ಹಾಗೆ ಹುಟ್ಟಿದವರೇ ಧೃತರಾಷ್ಟ್ರ, ಪಾಂಡು ಮತ್ತು ನಿಮಗೆ ಗೊತ್ತಿರುವ ವಿದುರ. ಈ ಮುಂದಿನ ಭಾಗ ಅವರು ಹೇಗೆ ಹುಟ್ಟಿದ್ರು, ಯಾಕೆ ಅವರನ್ನು ಕರೆದರು, ವೇದವ್ಯಾಸರನ್ನು ಕರೆದರು, ಅವರ ಮಹಾಭಾರತ ರಚನೆಗೆ ಏನು ಕಾರಣ, ಆ ರಚನೆಯ ಪಾತ್ರವಾಗಿ ಅವರು ಏನನ್ನೆಲ್ಲ ಕಟ್ಟಿಕೊಡೋಕ್ಕದರಲ್ಲಿ ಪ್ರಯತ್ನ ಪಟ್ಟರು, ಆಗ ಆ ರಚನೆಯ ಹಿನ್ನೆಲೆಯಲ್ಲಿ ಬ್ರಹ್ಮ ಏನು ಮಾಡಿದ, ಗಣಪತಿಯ ಸ್ಥಾನವೇನು, ನಾಳೆ ನೋಡೋಣ. ನಮಸ್ಕಾರ.